ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ. ತತೋ ನಿಕ್ಷಿಪ್ಯ ಮಾತೃಸ್ತಾ ಅಯೋಧ್ಯಾಯಾಂ ದೃಢವ್ರತಃ ಭರತಃ ಶೋಕ ಸಂತಪ್ತಃ ಗುರುನಿದಮಥಾಬ್ರವೀತ್. ಅಯೋಧ್ಯೆಗೆ ಬಂದ ಭರತ ತನ್ನ ತಾಯಂದಿರನ್ನ ಅಂತಃಪುರದಲ್ಲಿ ಕಳುಹಿಸಿ ಗುರು ಹಿರಿಯರಿಗೆ ಹೀಗೆ ಹೇಳಿದ: ನಂದಿಗ್ರಾಮಂ ಗಮಿಷ್ಯಾಮಿ ಸರ್ವಾನ್ ಆಮಂತ್ರಯೇ ಅತ್ರವಃ ತತ್ರ ದುಃಖಮಿದಂ ಸರ್ವಂ ಸಹಿಷ್ಯೇ ರಾಘವಂ ವಿನಾ. ಗುರು ಹಿರಿಯರೇ, ನಾನಿಲ್ಲಿ ಇರಲಾರೆ. ಈ ದೇಶದ ಗಡಿಗ್ರಾಮ ಅದು ನಂದಿಗ್ರಾಮ, ಗಡಿಭಾಗದ ಹಳ್ಳಿ. ಆ ನಂದಿಗ್ರಾಮಕ್ಕೆ ಹೋಗ್ತೇನೆ, ನಿಮ್ಮೆಲ್ಲರ ಅನುಮತಿಯನ್ನು ಕೇಳ್ತಾ ಇದ್ದೇನೆ. ರಾಮನಿಲ್ಲದೆ ಅಲ್ಲಿ ವ್ರತವನ್ನ ಕಳೆಯಲು ಸಂಕಲ್ಪಿಸಿದ್ದೇನೆ. ಗತಶ್ಚಾಹೋ ದಿವಂ ರಾಜ ವನಸ್ಥಸ್ಥ ಗುರುರ್ಮಮ ರಾಮಂ ಪ್ರತೀಕ್ಷೆ ರಾಜ್ಯಾಯ ಸಹಿ ರಾಜ ಮಹಾಯಶಾಹ. ನನ್ನ ಅಪ್ಪ ಇಲ್ಲ, ಅಣ್ಣ ಕಾಡಿನಲ್ಲಿದ್ದಾನೆ. ರಾಮನಿಗಾಗಿ ಈ ರಾಜ್ಯವನ್ನು ಮರಳಿ ಅರ್ಪಿಸಲು ನಾನು ಅಲ್ಲಿಯೇ ಇರ್ತೇನೆ. ಏತಚ್ಛ್ರುತ್ವಾ ಶುಭಂ ವಾಕ್ಯಂ ಭರತಸ್ಯ ಮಹಾತ್ಮನಃ ಅಬ್ರುವನ್ ಮಂತ್ರಿಣಃ ಸರ್ವೇ ವಸಿಷ್ಠಶ್ಚ ಪುರೋಹಿತಃ. ಈ ಒಳ್ಳೆಯ ಮಾತನ್ನು ಕೇಳಿ ಎಲ್ಲ ಮಂತ್ರಿಗಳು ಮತ್ತೆ ವಸಿಷ್ಠರು ಅವರು ಮಾತನಾಡಿದರು. ಸುಭೃಶಂ ಶ್ಲಾಘನೀಯಂಚ ಯದುಕ್ತಂ ಭರತತ್ವಯಾ ವಚನಂ ಭ್ರಾತೃವಾತ್ಸಲ್ಯಾತ್ ಅನುರೂಪಂ ತವೈವ ತತ್. ನಿಜವಾಗಿಯೂ ಒಳ್ಳೆಯ ನಿರ್ಧಾರ. ಭ್ರಾತೃವಾತ್ಸಲ್ಯದಿಂದ ನೀನೇನು ಹೇಳಿದೆ ಅದು ನಿನಗೆ ಮಾತ್ರ ಯೋಗ್ಯ. ಯಾಕೆ ಅಂದರೆ ನಿನ್ನ ಮನಸ್ಸಿನ ಮತ್ತು ನಿನ್ನ ನಡೆಗೆ ಅನುರೂಪವಾಗಿದೆ. ಯಾವುದೋ ಸಾಮಾಜಿಕ ಒತ್ತಡದಿಂದ ಒಳಗಡೆ ಏನನ್ನೋ ಇಟ್ಟುಕೊಂಡು ಹೊರಗಡೆ ಹೇಳ್ತಾ ಏನಿಲ್ಲ ನೀನು. ಅಷ್ಟು ಅನುರೂಪವಾಗಿದೆ. ಅನುರೂಪ ಅಂತಂದರೆ ನಿನ್ನ ಮನಸ್ಸಿಗೆ ತಕ್ಕ ಹಾಗೆ ಇದೆ. ನಿತ್ಯಂತೆ ಬಂಧುಲುಬ್ಧಸ್ಯ ತಿಷ್ಠತೋ ಭ್ರಾತೃ ಸೌಹೃದೇ ಮಾರ್ಗ ಮಾರ್ಯಂ ಪ್ರಪನ್ನಸ್ಯ ನಾನು ಮನ್ಯೇತ ಕಪ್ಪುಮಾನ್. ಈ ಒಳ್ಳೆಯ ಹಾದಿಯಲ್ಲಿ ನಡೆಯುವ ನಿನಗೆ ಯಾರು ಅನುಮತಿ ಕೊಡೋದಿಲ್ಲ. ಒಳ್ಳೆಯ ದಾರಿಯಲ್ಲಿ ನಡೀತಾ ಇದ್ದೀನಿ, ಅನುಮತಿ ಕೊಡಿ ಅಂದರೆ ಇಲ್ಲ ಕೊಡಲ್ಲ ಅಂತನ್ನೋದಾ? ಹೊರಡಬಹುದು ಅಂತ ಅಭಿಪ್ರಾಯ. ಮಂತ್ರಿಣಾಂ ವಚನಂ ಶ್ರುತ್ವಾ ಯಥಾಭಿಲಷಿತಂ ಪ್ರಿಯಂ ಅಬ್ರವೀತ್ ಸಾರಥಿಂ ವಾಕ್ಯಂ ರಥೋ ಮೇ ಯುಜ್ಯತಾಮಿತಿ. ಈ ಮಂತ್ರಿಗಳ ಮಾತನ್ನು ಕೇಳಿ ನನ್ನ ಬಯಕೆ ಇದ್ದಂತೆಯೇ ಆಯಿತು ಎಂದು ನುಡಿದು ಸಾರಥಿಗೆ ಹೇಳಿದ, ನನ್ನ ರಥವನ್ನು ಸಜ್ಜುಗೊಳಿಸು.
ಪ್ರಹೃಷ್ಟವದನ ಸರ್ವಾಹ ಮಾತೃ ಸಮವಿಭಾಷ್ಯ ಚ ಆರುರೋಹ ರಥಂ ಶ್ರೀಮಾನ್ ಶತ್ರುಘ್ನೇನ ಸಮನ್ವಿತಃ. ಅರಳಿದ ಮೋರೆಯವನಾಗಿ ತಾಯಂದಿರಿಗೆ ನಮಸ್ಕರಿಸಿ ಶತ್ರುಘ್ನನಿಂದ ಕೂಡಿಕೊಂಡು ರಥವನ್ನು ಏರಿದ. ಆರುಷ್ಯ ಚ ರಥಂ ಕ್ಷಿಪ್ರಂ ಶತ್ರುಘ್ನ ಭರತಾವುಭೌ ಯಯತು ಪರಮ ಪ್ರೀತೌ ವೃತೌ ಮಂತ್ರಿ ಪುರೋಹಿತೈ. ಶತ್ರುಘ್ನ ಮತ್ತು ಭರತರಿಬ್ಬರೂ ಕೂಡ ರಥವನ್ನು ಏರಿ ಮಂತ್ರಿ ಪುರೋಹಿತರ ಜೊತೆಗೂಡಿ ನಂದಿಗ್ರಾಮಕ್ಕೆ ತೆರಳಿದರು. ಯಾಕೆ ಮಂತ್ರಿಗಳು ಬೇಕು? ಆ ನಂದಿಗ್ರಾಮದಲ್ಲಿ ಇದ್ದುಕೊಂಡು ಅಯೋಧ್ಯೆಯನ್ನು ಆಳೋದಲ್ವೇ? ಪುರೋಹಿತರು ಯಾಕೆ ಬೇಕು? ಅವನಿಗೆ ಬೇಕಾದ ಆಭ್ಯುದಯಿಕ ಕರ್ಮಗಳನ್ನು ಅಲ್ಲಿಯೇ ನಿಂತು ಮಾಡಿಸಬೇಕಲ್ವಾ? ಅದಕ್ಕೆ. ಹೀಗಾಗಿ ರಾಜಧಾನಿ ಶಿಫ್ಟ್ ಆಯಿತು. ಅಗ್ರತೋ ಗುರವಸ್ಸರ್ವೇ ವಸಿಷ್ಠ ಪ್ರಮುಖಾ ದ್ವಿಜಾ ಪ್ರಯಯುಕ್ಪ್ರಾಂಗುಖಾ ಸರ್ವೇ ನಂದಿಗ್ರಾಮೋ ಯತೋ ಭವೇತ್. ಅಗ್ರತೋ ಗುರವಸ್ಸರ್ವೇ, ಮುಂದೆ ವಸಿಷ್ಠರೇ ಮೊದಲಾದ ಎಲ್ಲರೂ ತೆರಳಿದರು ನಂದಿಗ್ರಾಮದ ಕಡೆಗೆ. ಬಲಂಚ ತದನಾಹೂತಂ ಗಜಾಶ್ವರಥ ಸಂಕುಲಂ ಪ್ರಯಯೌ ಭರತೆ ಯಾತೆ ಸರ್ವೇ ಚ ಪುರವಾಸಿನಃ. ಆಮೇಲೆ ಆನೆ ಕುದುರೆ ಬೇಕಾದಷ್ಟು, ಅಂದರೆ ಮಿನಿಮಮ್ ರಕ್ಷಣೆಗೆ ಎಷ್ಟು ಬೇಕೋ ಅಷ್ಟು ಸೈನ್ಯ ಅವನ ಜೊತೆಗೆ ಹೊರಟರು. ರಥಸ್ಥಸ್ಸತು ಧರ್ಮಾತ್ಮ ಭರತೋ ಭ್ರಾತೃವತ್ಸಲಃ ನಂದಿಗ್ರಾಮಂ ಯಯೌ ತೀರ್ಣಂ ಶಿರಸ್ಯಾದಾಯ ಪಾದುಕೆ. ಭರತ ಹಾವುಗೆಗಳನ್ನು ತಲೆಯ ಮೇಲಿಟ್ಟುಕೊಂಡು ನಂದಿಗ್ರಾಮಕ್ಕೆ ತೆರಳಿದ. ಭರತಸ್ತು ತತ ಕ್ಷಿಪ್ರಂ ನಂದಿಗ್ರಾಮಂ ಪ್ರವಿಶ್ಯ ಸಹ ಅವತೀರ್ಯ ರಥಾತ್ತೂರ್ಣಂ ಗುರು ನಿಧಮಭಾಷತ. ನಂದಿಗ್ರಾಮಕ್ಕೆ ತಲುಪಿದ ಮೇಲೆ ರಥದಿಂದ ಕೆಳಗಡೆ ಇಳಿದು ಗುರುಗಳಿಗೆಲ್ಲ ಹೇಳಿದ, ಏತದ್ರಾಜ್ಯಂ ಮಮ ಕ್ಷಿಪ್ರಂ ನಂದಿಗ್ರಾಮಂ ದತ್ತಂ ಸನ್ಯಾಸಮುತ್ತಮಂ ಯೋಗಕ್ಷೇಮ ವಹೇ ಚೇಮೆ ಪಾದುಕೆ ಹೇಮಭೂಷಿತೆ. ಈ ರಾಜ್ಯ ನನ್ನಲ್ಲಿ ಇಟ್ಟ ನ್ಯಾಸ. ನ್ಯಾಸ ಅಂದರೆ ಎಂತ ಗೊತ್ತಾ? ಮತ್ತೆ ಮರಳಿ ಪಡೆಯುತ್ತೇನೆ ಅಂತ ಇಟ್ಟಿರ್ತೀವಲ್ಲ, ಅದು ನ್ಯಾಸ ಅಂತ. ಇದು ಸನ್ಯಾಸ, ಇಟ್ಟ ಸಂಪತ್ತು ನನಗೆ ನೋಡಿಕೊಳ್ಳಲು ಕೊಟ್ಟಿದ್ದಾನೆ. ಇನ್ನು ಇಲ್ಲಿ ಯೋಗಕ್ಷೇಮವನ್ನು ನೋಡಿಕೊಳ್ಳುವವುಗಳು ಈ ಪಾದುಕೆಗಳು. ಭರತ ಶಿರಸಾ ಕೃತ್ವಾ ಸನ್ಯಾಸಂ ಪಾದುಕೆ ತತಃ ಅಬ್ರವೀದ್ ದುಃಖ ಸಂತಪ್ತಃ ಸರ್ವಂ ಪ್ರಕೃತಿ ಮಂಡಲಂ. ಆಮೇಲೆ ತನ್ನ ಜೊತೆಗೆ ಇರುವ ಅಫಿಷಿಯಲ್ಸ್, ಆಡಳಿತ ನಡೆಸಲಿಕ್ಕೆ ಬೇಕೇ ಬೇಕಲ್ವಾ, ಅವರನ್ನು ಕುರಿತು ಭರತ ನುಡಿದ. ಛತ್ರಂ ಧಾರಯತ ಕ್ಷಿಪ್ರಂ ಆರ್ಯಪಾದ ವಿಮೌ ಮತೌ ಆಭ್ಯಾಂ ರಾಜ್ಯೇ ಸ್ಥಿತೋ ಧರ್ಮ ಪಾದುಕಾಭ್ಯಾಂ ಗುರೋರ್ಮಮ. ಇದಕ್ಕೆ ಒಳ್ಳೆ ಛತ್ರವನ್ನು ಹಿಡಿಯಿರಿ, ಚಾಮರವನ್ನು ಬೀಸಿ, ರಾಮ ಇದ್ದಿದ್ರೆ ಯಾವ ಸೇವೆ ಸಲ್ಲಬೇಕೋ ಆ ಎಲ್ಲ ತರಹದ ಸೇವೆ ಸಲ್ಲಲಿ. ಭ್ರಾತ್ರಾತುಮಯಿ ಸನ್ಯಾಸೋ ನಿಕ್ಷಿಪ್ತ ಸೌಹೃದಾದಯಂ ತಮಿಮಂ ಪಾಲಯಿಷ್ಯಾಮಿ ರಾಘವಾಗಮನಂ ಪ್ರತಿ. ರಾಮಚಂದ್ರ ಬರೋವರೆಗೂ ರಾಮನ ಸ್ಥಾನದಲ್ಲಿ ರಾಮನ ಪಾದುಕೆಗಳೇ ಇರ್ತದೆ, ಬೇರೆ ಅಲ್ಲ. ಕ್ಷಿಪ್ರಂ ಸಂಯೋಜಯಿತ್ವಾತು ರಾಘವಸ್ಯ ಪುನಃ ಸ್ವಯಂ ಚರಣೌ ತೌತು ರಾಮಸ್ಯ ದ್ರಕ್ಷ್ಯಾಮಿ ಸಹ ಪಾದುಕೌ. ರಾಮ ಬಂದ ಕೂಡಲೇ ಇದೇ ಪಾದುಕೆಗಳನ್ನು ರಾಮನ ಅಡಿಗಳಿಗೆ ಜೋಡಿಸಿ ಸಿಂಹಾಸನದಲ್ಲಿ ಅವನನ್ನು ಕೂಡಿಸುತ್ತೇನೆ. ತಥೋ ನಿಕ್ಷಿಪ್ತ ಭಾರೋಹಂ ರಾಘವೇಣ ಸಮಾಗತಃ ನಿವೇದ್ಯ ಗುರವೇ ರಾಜ್ಯಂ ಭಜಿಷ್ಯೆ ಗುರುವರ್ತಿತಾಂ. ಆಮೇಲೆ ರಾಮನ ಜೊತೆಗೂಡಿ ಅವನು ಬಂದಾಗ ಆ ಭಾರವನ್ನು ಇಳುಹಿ, ರಾಜ್ಯದ ಭಾರವನ್ನು ಇಳುಹಿ ಅವನ ಸೇವೆ ಮಾಡಿಕೊಂಡು ಇರ್ತೇನೆ.
ರಾಘವಾಯ ಚ ಸನ್ಯಾಸಂ ದತ್ವೇ ಮೇ ವರಪಾದುಕೆ ರಾಜ್ಯಂ ಛೇದಮಯೋಧ್ಯಾಯಾಂ ಧೂತ ಪಾಪೋ ಭವಾಮ್ಯಹಂ ಏವಂತು ವಿಲಪನ್ ದೀನಃ. ಈ ರೀತಿಯಾಗಿ ನುಡಿದು ನಂದಿಗ್ರಾಮದಲ್ಲಿ ರಾಜ್ಯವನ್ನು ಶುರು ಮಾಡಿದ. ಸವಲ್ಕಲ ಜಟಾಧಾರಿ ನಾರುಡೆಯನ್ನುಟ್ಟು ಜಟೆಯನ್ನ ತೊಟ್ಟು, ಅಂದರೆ ಆಲದ ಹಾಲನ್ನು ಹಾಕಿಕೊಂಡ್ರೆ ಈ ಜಟೆ ಗಂಟು ಗಂಟಾಗ್ತದೆ. ಆವಾಗ ಈ ಕೂದಲಿಗೆ ನಗರದ ಪ್ರಸಾಧನ ದ್ರವ್ಯಗಳು ಏನಿದೆ, ಶಾಂಪೂ ಮೊದಲಾದವುಗಳು ಬೇಡ. ಹಾಗೆ ಅದಕ್ಕೆ ಜಟೆ ಮಾಡಿಕೊಳ್ಳೋದು. ಅದಕ್ಕೆ ಆಲದ ಹಾಲು ಹಾಕಿದರೆ ಅದು ಜಟೆಗಟ್ಟತ್ತೆ, ಅಂದರೆ ಕೂದಲು ಒತ್ತೊತ್ತಾಗಿ ಹೆಣೆದುಕೊಳ್ಳುತ್ತೆ. ಇನ್ನು ಅದಕ್ಕೆ ಆರೈಕೆ ಮಾಡುವ ಅಗತ್ಯ ಇರಲ್ಲ. ಅದಕ್ಕೆ ಮುನಿಗಳು ಆಲದ ಹಾಲನ್ನು ಜಟೆ ಅಂತ ಹಾಕಿಕೊಳ್ಳೋದು. ಆ ತರಹದ ಜಟೆಯನ್ನು ತೊಟ್ಟಿದ್ದ. ಸವಾಲವ್ಯಜನಂ ಛತ್ರಂ ಧಾರಯ ಮಾಸಸ ಸ್ವಯಂ. ಯಾರಾದರೂ ಕಪ್ಪ ಕಾಣಿಕೆಯನ್ನು ತೆಗೆದುಕೊಂಡು ಬಂದರೆ ಆ ಅಡಿಗಳ ಮುಂದೆ ಕಪ್ಪ ಕಾಣಿಕೆಯನ್ನು ರಾಮನಿಗೆ ಒಪ್ಪಿಸೋದು. ವರ್ತಕರು ಕಂದಾಯ ಕೊಟ್ಟಾಗ ಅದನ್ನು ರಾಮನ ಅಡಿಗಳ ಮುಂದೆ ಒಪ್ಪಿಸೋದು. ಈ ತರಹದ ವ್ಯವಸ್ಥೆ ಇದು ರಾಜ್ಯಭಾರ ಮಾಡುವುದು ಅಂದರೆ. ಆದರೆ ನಿರ್ಧಾರ, ನ್ಯಾಯಾನ್ಯಾಯ ತೀರ್ಪುಗಳನ್ನು ತಾನು ತೆಗೆದುಕೊಂಡು ರಾಮನ ಪಾದುಕೆಗಳಿಗೆ ಒಪ್ಪಿಸ್ತಾ ಇದ್ದ. ಜಗದ್ಗುರು ಶ್ರೀರಾಮ ಈ ಪಾದುಕೆಗಳನ್ನು ನಾನು ನಿನ್ನಲ್ಲಿ ಕೇಳಿಕೊಳ್ಳೋದೇನೆಂದರೆ ಇದನ್ನು ನಿನಗೊಪ್ಪಿಸ್ತಾ ಇದ್ದೇನೆ ಅಂತ. ಹೀಗೆ ತತಸ್ತು ಭರತ ಶ್ರೀಮಾನ್ ಅಭಿಷಿಚ್ಯ ಆರ್ಯಪಾದುಕೆ ತದಧೀನಸ್ತದಾ ರಾಜ್ಯಂ ಕಾರಯಾಮಾಸ ಸರ್ವದಾ. ಈ ರೀತಿ ತದಾಹಿ ಯತ್ಕಾರ್ಯಮುಪೈತಿ ಕಿಂಚಿತ್ ಉಪಾಯನಂ ಚೋಪಹೃತಂ ಮಹಾರ್ಹಂ. ಏನೇ ಮೊದಲು ಬಂದರೂ ಸಪಾದುಕಾಭ್ಯಾಂ ಪ್ರಥಮಂ ನಿವೇದ್ಯ ಚಕಾರ ಪಶ್ಚಾತ್ ಭರತೋ ಯಥಾವತ್. ಅದನ್ನ ಏನೇ ಬೆಲೆ ಬಾಳುವ ಕಾಣಿಕೆ, ಕಂದಾಯ ಮೊದಲಾದವುಗಳು ಬಂದರೆ ಆ ಪಾದುಕೆಗಳಿಗೆ ನಿವೇದಿಸಿ ಅದನ್ನ ಖಜಾನೆಯಲ್ಲಿ ಇಡೋದು, ಅದರ ಲೆಕ್ಕವನ್ನ ಮೈಂಟೈನ್ ಮಾಡೋದು. ಅವನು ಬಂದಾಗ ಅವನು ಅದನ್ನು ಹೇಳ್ತಾನೆ, ರಾಮ ನೀನು ಕೊಟ್ಟ ಸಂಪತ್ತನ್ನು ದ್ವಿಗುಣ ಮಾಡಿ ನಿನಗೆ ಕೊಡ್ತಾ ಇದ್ದೇನೆ ಅಂತ. ಆಮೇಲೆ ಖರ್ಚಿನ ಪಟ್ಟಿಯನ್ನು ರಾಮನ ಅಡಿಗಳ ಮುಂದೆ ಓದೋದು. ಈ ತರಹ ಭರತನ ರಾಜ್ಯಭಾರ ನಡೆಯಿತು ಅನ್ನುವಲ್ಲಿಗೆ 115ನೆಯ ಸರ್ಗ. ಪ್ರತಿಜ್ಞಾತೇತು ಭರತೆ ವಸನ್ ರಾಮಸ್ ಪ್ರತಿಯಾತೇತು ಭರತೆ ವಸನ್ ರಾಮಸ್ತದಾವನೆ ಲಕ್ಷಯಾಮಾಸ ಸೋದ್ವೇಗಂ ಅಥೌತ್ಸುಕ್ಯಂ ತಪಸ್ವಿನಾಂ. ಇತ್ತ ಭರತ ಹೋದ. ರಾಮ ಕಾಡಿನಲ್ಲಿ ತಪಸ್ವಿಗಳನ್ನು ನೋಡ್ತಾ ಇದ್ದ. ಏನೋ ಒಂದು ಉದ್ವೇಗ. ಏತತ್ರ ಚಿತ್ರಕೂಟಸ್ಯ ಪುರಸ್ತಾತ್ ತಾಪಸಾಶ್ರಮೆ ರಾಮಮಾಶ್ರಿತ್ಯ ನಿರತಾಃ ತಾನ ಲಕ್ಷಯದುತ್ಸಕಾನ್. ರಾಮನಿಂದ ಆ ಉದ್ವೇಗ ಬಂದಿದೆ ಏನೋ ಅಂತ ಅನ್ನಿಸ್ತಾ ಇತ್ತು. ಮೇಲುನೋಟಕ್ಕೆ ನೋಡಿದವರಿಗೆ ರಾಮ ಬಂದದ್ದು ಅವ್ರಿಗೆ ಇಷ್ಟ ಆಗ್ತಾ ಇಲ್ವೇನೋ. ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದರೆ ರಾಮನಿಂದ ಅವರೆಲ್ಲ ಡಿಸ್ಟರ್ಬ್ ಆಗಿದ್ದಾರೇನೋ ಅಂತ ಅನ್ನಿಸ್ಲಿಕ್ಕೆ ಶುರು ಆಯಿತು. ನಯನೈಹಿ ಭ್ರುಕುಟೀಭಿಶ್ಚ ರಾಮಂ ನಿರ್ದಿಶ್ಯ ಶಂಕಿತಾಃ ಅನ್ಯೋನ್ಯಮುಪಜಲ್ಪಂತಹ ಶನೈಶ್ಚಕ್ರುಹು ಮಿಥಕ್ ಕಥಾಃ. ಕಣ್ಣುಗಳನ್ನು ಚೂಪು ಮಾಡಿ ನೋಡೋದು, ಹುಬ್ಬುಗಂಟಿಕ್ಕಿ ಹುಬ್ಬನ್ನು ಎತ್ತರಿಸಿ ಅಲ್ಲಿದ್ದಾನೆ ನೋಡುವಂತ ಜೊತೆಯವರಿಗೆ ಸೇರಿಸೋದು, ಪರಸ್ಪರ ಪಿಸು ಮಾತನಾಡೋದು. ರಾಮನ ಬಗ್ಗೆ ಏನೋ. ತೇಷಾಂ ಔತ್ಸುಕ್ಯ ಮಾಲಕ್ಷ್ಯ ರಾಮಸ್ತ್ವಾತ್ಮನಿ ಶಂಕಿತಃ
ಕೃತಾಂಜಲಿರುವಾಚೇದಂ ಋಷಿಂ ಕುಲಪತಿಂ ತತಃ. ಈ ರೀತಿ ಅವರ ನಡೆಗಳನ್ನು ಗಮನಿಸ್ತಾ ರಾಮನಿಗನ್ನಿಸಿತು, ನೇರವಾಗಿ ಹೋಗಿ ಅವ್ರನ್ನ ಕೇಳಿಬಿಡೋಣ, ನನ್ನಿಂದ ಏನು ತಪ್ಪಾಗಿದೆ ಅಂತ. ಸೀದಾ ಹೋದ, ಅಲ್ಲಿ ಕುಲಪತಿಗಳಿಗೆ ನಮಸ್ಕರಿಸಿ ನುಡಿದ, ನ ಕಚ್ಚಿತ್ ಭಗವಾನ್ ಕಿಂಚಿತ್ ಪೂರ್ವವೃತ್ತಮಿದಂ ಮಯಿ ದೃಶ್ಯತೆ ವಿಕೃತಂ ಯೇನ ವಿಕ್ರಿಯಂತೆ ತಪಸ್ವಿನಃ. ಓ ಪೂಜ್ಯರೇ, ಮೊದಲು ಇದ್ದ ಹಾಗೆ ಇಲ್ಲ ವಾತಾವರಣ. ನಾನು ಬಂದಾಗ 10-12 ದಿವಸಗಳಲ್ಲಿ ಏನೋ ಪರಿಸ್ಥಿತಿ ಬದಲಾಗಿದೆ. ಯಾಕೆ ಈ ವಿಕಾರ? ಯಾಕೆ ಈ ಉದ್ವೇಗ? ರಾಮ ನಾನು ಭರತ ಹೋದ ಮೇಲೆ ದಂಡಕಾರಣ್ಯದಲ್ಲಿ ಏನು ಪ್ರಮಾದಾಚ್ಚರಿತಂ ಕಿಂಚಿತ್ ಕಚ್ಚಿನ್ನಾವರಜಸ್ಯ ಮೇ ಲಕ್ಷ್ಮಣಸ್ಯರ್ಷಿಭಿರ್ದೃಷ್ಟಂ ನಾನು ರೂಪಂ ಮಹಾತ್ಮನಃ. ನನಗೆ ಗೊತ್ತಿದ್ದ ಹಾಗೆ ನಾನೇನು ತಪ್ಪು ಮಾಡಿಲ್ಲ. ಲಕ್ಷ್ಮಣನಿಂದ ಏನಾದರೂ ತಪ್ಪಾಯಿತೋ? ಕಚ್ಚಿತ್ ಶುಶ್ರೂಷಮಾಣಾವಹ ಶುಶ್ರೂಷಣ ಪರಾಮಯಿ ಪ್ರಮದಾಭ್ಯುಚಿತಾಂ ವೃತ್ತಿಂ ಸೀತಾಯುಕ್ತಾಂ ನ ಕುರುವತೆ. ನನ್ನ ಸೇವೆಯ ಭರದಲ್ಲಿ ಸೀತೆ ಏನಾದರೂ ನಿಮಗೆ ಅಪಚಾರ ಮಾಡಿದ್ದಾಳಾ? ಏನಾಗಿದೆ? ಋಷಿಗಳೆಲ್ಲ ನಮ್ಮನ್ನು ಕೆಕ್ಕರಿಸಿ ನೋಡೋದು, ಹುಬ್ಬು ಹಾರಿಸುವುದು, ಕಣ್ಣಲ್ಲಿ ಸನ್ನೆ ಮಾಡುವುದು, ಮಾನಸಿಕವಾದ ಉದ್ವೇಗಕ್ಕೊಳಗಾಗುವುದು, ಮಾತನಾಡದೆ ದೂರ ಸರಿಯುವುದು, ಯಾಕೆ ಹೀಗೆಲ್ಲ ಆಗ್ತಾ ಇದೆ ಅಂತ ಕೇಳಿದ. ಅಥರ್ಷಿರ್ಜರಯಾ ವೃದ್ಧ ತಪಸಾ ಚ ಜರಾಂ ಗತಃ ವೇಪಮಾನ ಇವೋವಾಚ ರಾಮಂ ಭೂತದಯಾ ಪರಂ. ಆಗ ಒಬ್ಬ ಋಷಿ ತಪಸ್ಸಿನಿಂದ ಮತ್ತೆ ವಯಸ್ಸಿನಿಂದ ಬಹಳ ದೊಡ್ಡವ. ಅವನು ಗಡಗಡ ನಡುಗುತ್ತಾ ರಾಮನಿಗೆ ಹೇಳಿದ, ಕುತಃ ಕಲ್ಯಾಣ ಸತ್ವಾಯಾಃ ಕಲ್ಯಾಣಾಭಿರತೆ ಸದಾ ಚಲನಂ ತಾತ ವೈದೇಹ್ಯಾಃ ತಪಸ್ವಿಷು ವಿಶೇಷತಃ. ನಿನ್ನ ಹೆಂಡತಿಯ ಬಗ್ಗೆ ಯಾಕೆ ಈ ರೀತಿ ಮಾತನಾಡ್ತಿ? ಕಲ್ಯಾಣ ಸತ್ವಾಯಾಹ, ಒಳ್ಳೆ ಮನಸ್ಸಿನ, ಕಲ್ಯಾಣಾಭಿರತೆ, ಒಳ್ಳೆ ಬಯಕೆಯ ಆ ವೈದೇಹಿ ಸೀತೆ ತಪಸ್ವಿಗಳಲ್ಲಿ ಎಷ್ಟು ನಮ್ರಳಾಗಿ ಇದ್ದಾಳೆ, ಅವಳಿಂದ ಅಪರಾಧ ಆಗಲಿಕ್ಕೆ ಹೇಗೆ ಸಾಧ್ಯ? ತ್ವನ್ನಿಮಿತ್ತಮಿದಂ ತಾವತ್ ತಾಪಸಾನ್ ಪ್ರತಿವರ್ತತೆ ರಕ್ಷೋಭ್ಯಸ್ತೇನ ಸಂವಿಜ್ಞಾಃ ಕಥಯಂತಿ ಮಿಥಃ ಕಥಾಃ. ನೀನು ಇಲ್ಲಿ ಕಾಲಿಟ್ಟು ಸ್ವಲ್ಪ ದಿವಸಗಳಾಗ್ತಿದ್ದ ಹಾಗೆ ರಾಕ್ಷಸರು ನಮ್ಮನ್ನು ತೀವ್ರವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದರಿಂದಾಗಿ ನಮಗೆ ಉದ್ವೇಗ. ನಿನ್ನಿಂದ ಏನು ತಪ್ಪಾಗಿಲ್ಲ, ನಿನ್ನ ತಮ್ಮನಿಂದ ಯಾವ ತಪ್ಪೂ ಆಗಿಲ್ಲ, ಸೀತೆಯಿಂದಲೂ ಯಾವ ತಪ್ಪಾಗಿಲ್ಲ. ನೋಡಿ ಕಥೆ ಹೇಗೆ ಬೆಳೀತಾ ಇದೆ. ನಾವು ಕಥೆಯ ಔಟ್ಲೈನಲ್ಲಿ ಸೀದಾ ಬರ್ತಾನೆ, ಸೀದಾ ಬಂದ ಕೂಡಲೇ ಶೂರ್ಪಣಕ್ಕೆ ಬಂದು ಕೇಳ್ಬಿಟ್ಲು, ಅಲ್ಲಿಗೇನೆ ಅದು ಕ್ರಮೇಣ ಡೆವಲಪ್ ಆಗತ್ತಲ್ವಾ. ಒಂದು ಘಟನೆ ಆಗಬೇಕು ಅಂದರೆ ಎಷ್ಟೋ ಸಣ್ಣ 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 ಘಟನೆಗಳಾಗಿರುತ್ತೆ. ರಾಮ ಇಲ್ಲಿ ಬಂದದ್ದನ್ನು ಯಾರೂ ಸಹಿಸಿರಲಿಲ್ಲ. ರಾವಣಾವರಜಸ್ತಾವತ್ ಸ್ಖರೋ ನಾಮೇಹ ರಾಕ್ಷಸಃ ಉತ್ಪಾಟ್ಯ ತಾಪಸಾನ್ ಸರ್ವಾನ್ ಜನಸ್ಥಾನ ನಿವಾಸಿನಃ. ರಾವಣನ ತಮ್ಮ ಒಬ್ಬ ಇದ್ದಾನೆ, ಖರ ಅಂತ. ಅವನು ರಾಕ್ಷಸರನ್ನ ಬಿಟ್ಟು ತಪಸ್ವಿಗಳನ್ನು ಓಡಿಸಿ ಜನಸ್ಥಾನವನ್ನು ಬೆಂಗಾಡಾಗಿಸಿದ್ದಾನೆ. ಜನಸ್ಥಾನ ಅಂದರೆ ಜನರಿರುವ ಜಾಗ ಅಂತ. ಆದರೆ ಅದ್ರ ಉಲ್ಟಾ, ಜನರು ನಾಶವಾಗುವ ಜಾಗ ಜನಸ್ಥಾನ ಆಗೋಗಿದೆ. ಅದನ್ನು ವಿಪರೀತ ಲಕ್ಷಣ ಅಂತ ಕರೀತಾರೆ. ಜನರಿಲ್ಲದ ಸ್ಥಾನ ಜನಸ್ಥಾನ ಆಗೋಗಿದೆ. ಧೃಷ್ಟಶ್ಚ ಜಿತಕಾಶೀಚ ನೃಶಂಸ ಪುರುಷಾದಕಃ
ಅವಲಿಪ್ತಶ್ಚ ಪಾಪಶ್ಚ ತ್ವಾಂಚ ತಾತನ ಮೃಷ್ಯತೆ. ಬಹಳ ಧಾರ್ಷ್ಟ್ಯ, ಯುದ್ಧಗಳನ್ನು ಗೆದ್ದಿದ್ದಾನೆ. ಋಷಂಸ ಅಂದರೆ ಕ್ರೂರ, ಪುರುಷಾದಕಃ ಕ್ಯಾನಿಬಾಲ್, ಮನುಷ್ಯರನ್ನು ತಿಂತಾನೆ. ಅವಲಿಪ್ತ ಕೊಬ್ಬಿದವ, ಪಾಪಿಷ್ಠ, ನೀನು ಬಂದಿರೋದು ಅವನಿಗೆ ಇಷ್ಟವೇ ಆಗಿಲ್ಲ. ತ್ವಂ ಯದಾ ಪ್ರಭೃತಿ ಹ್ಯಸ್ಮಿನ್ ಆಶ್ರಮೇ ತಾತವರ್ತಸೆ ತದಾ ಪ್ರಭೃತಿ ರಕ್ಷಾಂಸಿ ವಿಪ್ರ ಕುರುವಂತಿ ತಾಪಸಾನ್. ನಿನ್ನನ್ನು ನೇರವಾಗಿ ಅವನು ಕೆಣಕಲಿಕ್ಕೆ ತಯಾರಿಲ್ಲ. ನಿನಗೆ ಸಿಟ್ಟು ಬರಬೇಕು ಅಂದರೆ ಏನು ಮಾಡಬೇಕು? ನೀನು ಯಾವಾಗ ಇಲ್ಲಿ ಕಾಲಿಟ್ಟಿದಿ ಅಂತ ಅವನಿಗೆ ಗೊತ್ತಾಯಿತು, ತದಾ ಪ್ರಭೃತಿ, ಅವತ್ತಿನಿಂದ ಎಲ್ಲ ರಾಕ್ಷಸರು ತಾಪಸಾನ್ ವಿಪ್ರಕುರುವಂತಿ, ತಪಸ್ವಿಗಳನ್ನು ಕಾಡಿಸ್ತಾ ಇದ್ದಾರೆ. ದರ್ಶಯಂತಿ ಚ ಬೀಭತ್ಸೈ ಕ್ರೂರೈರ್ಭೀಷಣಕೈರಪಿ ನಾನಾ ರೂಪೈರ್ವಿರೂಪೈಶ್ಚ ರೂಪೈರಸುಖದರ್ಶನೈ. ಬೀಭತ್ಸವಾದ, ಕ್ರೂರವಾದ, ಭಯಪಡಿಸುವ ನೋಟಗಳಿಂದ ನಮ್ಮನ್ನು ನೋಡ್ತಾ ಇದ್ದಾರೆ, ಹೆದರಿಸ್ತಾ ಇದ್ದಾರೆ ನಮ್ಮನ್ನ. ಅಪ್ರಶಸ್ತೈರಶುಚಿಭಿ ಸಂಪ್ರಯುಜ್ಯ ಚ ತಾಪಸಾನ್ ಪ್ರತಿಘ್ನಂತ್ಯಪರಾನ್ ಕ್ಷಿಪ್ರಂ ಅನಾರ್ಯ ಪುರತಸ್ಥಿತಾನ್. ಅಪ್ರಶಸ್ತವಾದ ಅಂದರೆ ಯೋಗ್ಯವಲ್ಲದ, ಅಶುಚಿಯಾದ ಪದಾರ್ಥಗಳಿಂದ ನಮ್ಮ ಶೌಚವನ್ನ ಅಲುಗಾಡಿಸುತ್ತಿದ್ದಾರೆ. ತೇಷು ತೇಷು ಆಶ್ರಮಸ್ಥಾನೇಷು ಅಬುದ್ಧಮವಲೀಯ ಚ ರಮಂತೆ ತಾಪಸಾಂಸ್ತತ್ರ ನಾಶಯಂತೋಲ್ಪಚೇತಸಃ. ಆಶ್ರಮದ ಬೆಂಗಡೆಯಲ್ಲಿ ಅಡಗಿಕೊಂಡಿರ್ತಾರೆ. ರಾತ್ರಿ ಆಗ್ತಿದ್ದ ಹಾಗೇನೆ ತಮ್ಮ ವಿಕಾರವಾದ ಕುಣಿತ, ವಿಕಾರವಾದ ಕುಡಿತ, ವಿಕಾರವಾದ ಚೇಷ್ಟೆಗಳಿಂದ ಆಶ್ರಮವನ್ನು ಹೊಲಸು ಮಾಡ್ತಾ ಇದ್ದಾರೆ. ಇದು ಯಾಕೆ? ನಿನ್ನ ಮೇಲಿನ ದ್ವೇಷದಿಂದ. ಅವಕ್ಷಿಪಂತಿ ಸ್ರಗ್ಭಾಂಡಾನ್ ಅಗ್ನೀನ್ ಸಿಂಚಂತಿ ವಾರಿಣ ಕಲಶಾಂಶ್ಚ ಪ್ರಮರ್ದಂತಿ ಹವನೇ ಸಮುಪಸ್ಥಿತೇ. ತುಪ್ಪದ ಭಾಂಡಗಳನ್ನು ಸುರಿತಾ ಇದ್ದಾರೆ. ಅಗ್ನೀನ್ ಸಿಂಚಂತಿ ವಾರಿಣ, ಅಗ್ನಿಹೋತ್ರ ಮಾಡ್ತಾ ಇದ್ದಾಗ ದೊಡ್ಡ ಕೊಡದಲ್ಲಿ ನೀರು ತಂದು ಸುರಿದು ಬಿಡೋದು. ಕಲಶಾಂಶ್ಚ ಪ್ರಮರ್ದಂತಿ, ಕಲಶದಲ್ಲಿ ನೀರಿಟ್ಟಿದ್ರೆ ಅದನ್ನು ಬಂದು ಕಲಶವನ್ನು ಒಡೆಯೋದು. ತದ್ದುರಾತ್ಮಭಿರಾವಿಷ್ಟಾನ್ ಆಶ್ರಮಾನ್ ಪ್ರಜಿಹಾತವಃ ಗಮನಾಯಾನ್ಯ ದೇಶಸ್ಯ ಚೋದಯಂತಿ ಋಷಯೋದ್ಯಮಾಂ. ಆ ದುರಾತ್ಮರಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ, ಅದಕ್ಕೆ ನಾವು ಸೇಫ್ ಆಗಿ ಜಾಗ ಖಾಲಿ ಮಾಡಿಬಿಡೋದು ಒಳ್ಳೆಯದು. ಅದಕ್ಕೆ ಎಲ್ಲರಲ್ಲಿ ಹಿರಿಯನಾದ, ವೃದ್ಧನಾದ, ಈ ಕುಲಪತಿಯಾದ ನನ್ನ ಬಳಿ ಬಂದು ನಾವೆಲ್ಲರೂ ಸೇರ್ಕೊಂಡು ಬೇರೆ ಜಾಗ ಖಾಲಿ ಮಾಡಿಬಿಡೋಣ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ತತ್ಪುರಾರಾಮ ಶಾರೀರೀಂ ಉಪಹಿಂಸಾಂ ತಪಸ್ವಿಷು ದರ್ಶಯಂತಿ ದುಷ್ಟಾಸ್ತೆ ತ್ಯಕ್ಷ್ಯಾಮ ಇಮಮಾಶ್ರವಂ. ಅದರಿಂದ ನಮ್ಮ ಮೈ ಮುಟ್ಟೋದಕ್ಕಿಂತ, ನಮ್ಮನ್ನು ಕೊಲ್ಲುವುದಕ್ಕಿಂತ ಮುಂಚೆ ಈ ಜಾಗವನ್ನು ಬಿಡೋದು ಒಳ್ಳೆಯದು. ಬಹುಮೂಲ ಫಲಂ ಚಿತ್ರಂ ಅವಿದೂರಾದಿತೋವನಂ ಅಶ್ವಸ್ಯಾಶ್ರಮಮಾವೇದಂ ಶ್ರಯಿಷ್ಯೇ ಸಗುಣ ಪುನಃ. ಅದರಿಂದ ಒಳ್ಳೆ ಹಣ್ಣು ಸಿಗುವ, ನೀರಿನ ಅನುಕೂಲ ಇರುವ ಬೇರೆ ಒಂದು ಕಡೆ ಮತ್ತೆ ಈ ಆಶ್ರಮವನ್ನು ಕಟ್ಕೊಳ್ಬೇಕು ಅಂತ ನಾವಿದ್ದೇವೆ. ಸ್ವರಸ್ತ್ವಯ್ಯಪಿ ಚಾಯುಕ್ತಂ ಪುರಾರಾಮ ಪ್ರವರ್ತತೆ ಸಹಾಸ್ಮಾಭಿರಿತೋ ಗಚ್ಚ ಯದಿ ಬುದ್ಧಿ ಪ್ರವರ್ತತೆ. ಖರಸ್ತ್ವಯ್ಯಪಿ ಚಾಯುಕ್ತಂ, ಖರ ನಿನ್ನನ್ನು ಟಾರ್ಗೆಟ್ ಆಗಿಟ್ಟುಕೊಂಡು ನಮ್ಮನ್ನು ಕಾಡ್ತಾ ಇದ್ದಾನೆ. ಅದರಿಂದ ಬೇರೆ ಕಡೆ ಹೋಗೋದು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ನಿನಗೂ ಅದು ಒಳ್ಳೆಯದು ಅಂತ ಅನ್ನಿಸಿದರೆ ನಮ್ಮ ಜೊತೆ ಬಂದ್ಬಿಡು. ನಿನಗೆ ಬುದ್ಧಿ ಬರಬೇಕು ಅಂದರೆ ನೀನು ತೀರ್ಮಾನ ತಗೋಬೇಕು. ಡಿಸಿಷನ್ ಈಸ್ ಯುವರ್ಸ್.
ಸಕಲತ್ರಸ್ಯ ಸಂದೇಹೋ ನಿತ್ಯಂ ಯುಕ್ತಸ್ಯ ರಾಘವ ಸಮರ್ಥಸ್ಯಾಪಿ ಸಹಿತೋ ವಾಸೋ ದುಃಖಮಿಹಾದ್ಯತೆ. ಇನ್ನು ಹೆಂಡತಿ ಬೇರೆ ಇದ್ದಾಳೆ ನಿನಗೆ. ನಾವು ವಾನಪ್ರಸ್ಥಾಶ್ರಮದವರು, ನಮ್ಮ ಹೆಂಡತಿಯರಿದ್ದರೂ ಎಲ್ಲ ಮುದುಕಿಯರಾಗಿದ್ದಾರೆ. ಆದರೆ ನಿನ್ನ ಹೆಂಡತಿ ಚಿಕ್ಕವಳು, ಅವಳ ಮೇಲೆ ಬೇರೆ ಆ ರಾಕ್ಷಸರ ಕಣ್ಣು ಬೀಳುತ್ತೆ. ಅದರಿಂದ ನೀನು ಸಮರ್ಥ ಇರಬಹುದು, ನಿನ್ನ ತೋಳು ನೋಡಿದರೆ ಹಾಗನ್ಸುತ್ತೆ, ಆದರೆ ಇರೋದು ರಿಸ್ಕ್ ಅಲ್ವೇ. ಇತ್ಯುಕ್ತವಂತಂ ರಾಮಸ್ತಂ ರಾಜಪುತ್ರಸ್ತಪಸ್ವಿನಂ ನ ಶಶಾಕೋತ್ತರೈರ್ವಾಕ್ಯೈ ಅವಬದ್ಧಂ ಸಮುತ್ಸುಕಂ. ಈ ರೀತಿ ಹೇಳಿದಾಗ ರಾಮ ಏನೋ ಹೇಳಬೇಕು ಅಂತಂದುಕೊಂಡ, ಸುಮ್ಮನಾದ. ಅಭಿನಂದ್ಯ ಸಮಾಪೃಚ್ಛ ಸಮಾದಾಯತ ರಾಘವಂ ಸಜಗಾಮಾಶ್ರಮಂ ತ್ಯಕ್ತ್ವಾ ಕುಲಪತಿ ಸಹ. ಈ ರೀತಿಯಾಗಿ ನುಡಿದು, ನಿಮ್ಮಿಂದ ಏನು ತೊಂದರೆ ಆಗಿಲ್ಲ ಅಂತ ಅವರ ಬೆನ್ನು ತಟ್ಟಿ, ಅವರನ್ನು ಬನ್ನಿ ಅಂತ ಬಲವಂತ ಮಾಡದೆ ಅವರನ್ನು ಅವರಷ್ಟಕ್ಕೆ ಬಿಟ್ಟು ಆ ಕುಲಪತಿಗಳು ರಾಮನ ಉಳಿದವರ ಜೊತೆಗೂಡಿ ಬೇರೆ ಕಡೆಗೆ ಹೋದ್ರು. ರಾಮ ಅಲ್ಲಿಯೇ ಉಳಿದ. ಏನ್ ನನ್ನನ್ನು ಅವರು ಒಕ್ಕಲೆಬ್ಬಿಸೋದು, ಅವರ ನೋಡೋಣ. ಆದರೆ ಅದನ್ನು ಬ್ರಾಹ್ಮಣರಿಗೆ ಈಗ ಸದ್ಯಕ್ಕೆ ಹೇಳಲಿಕ್ಕಾಗಲ್ಲ. ಅದಕ್ಕೆ ಸುಮ್ಮನೆ ಬಿಟ್ಬಿಟ್ಟ, ಏನು ಮಾತಾಡಲಿಲ್ಲ. ರಾಮ ಸಂಸಾಧ್ಯ ಋಷಿಗಣಂ ಅನುಗಮನಾತ್ ದೇಶಾತ್ ತಸ್ಮಾತ್ ಕುಲಪತಿಮಭಿವಾದ್ಯ ರುಚಿಂ ಸಮ್ಯಕ್ ಪ್ರೀತೈಸ್ತೈಃ ಅನುಮತ ಉಪದಿಷ್ಟಾರ್ಥ ಪುಣ್ಯಂ ವಾಸಾಯ ಸ್ವನಿಲಯಮುಪಸಂಪೇದೆ. ರಾಮಚಂದ್ರ ಋಷಿಗಳನ್ನು ಕಳುಹಿಸಿ ಬೀಳ್ಕೊಟ್ಟು ಅವರಿಗೆ ನಮಸ್ಕಾರ ಮಾಡಿ ಆಮೇಲೆ ತನ್ನ ಮನೆಯಲ್ಲಿ ಸುಖವಾಗಿ ವಾಸ ಮಾಡಿದ. ಆಶ್ರಮಂ ಋಷಿ ವಿರಹಿತಂ ಪ್ರಭು ಕ್ಷಣಮಪಿ ನ ಜಹೌತ ರಾಘವಃ ರಾಘವಂ ಹಿ ಸತತಂ ಅನುಗತಾಸ್ತಾಪಸಾಶ್ಚಾರ್ಷಚರಿತೆ ಧೃತಗುಣಾಃ. ಆಮೇಲೆ ಶ್ರೀರಾಮ ಅಲ್ಲಿಯೇ ನೆಲೆ ನಿಂತ. ನಜಹೌ, ಆಶ್ರಮವನ್ನು ಬಿಟ್ಟು ಹೋಗಲಿಲ್ಲ. ಋಷಿಗಳು ಇದ್ದ ಆಶ್ರಮದಲ್ಲಿ ಖರ ಮೊದಲಾದವರ ಜನ ಬಂದು ಇರಲಿಕ್ಕೆ ಬಿಡಲಿಲ್ಲ. ಅಂದರೆ ಆ ರೀತಿ ಕಾಯ್ತಾ ಇದ್ದ. ಖಾಲಿಯಾದ ಜಾಗದಲ್ಲಿ ಅವರು ಬಂದು ಕೂಡಬಾರದು ಅಂತ. ಹೀಗೆ 116ನೇ ಸರ್ಗ. ರಾಘವಸ್ತ್ವಪಯಾತೇಷು ಸರ್ವೇಷು ಅನುವಿಚಿಂತಯನ್ ನ ತತ್ರಾರೋಚಯದ್ವಾಸಂ ಕಾರಣೈರ್ಬಹುಭಿಃ ಸಹ. ಅವರು ಹೊರಟೋದ್ರು. ಬಂದಿದ್ದ ಭರತ ಮೊದಲಾದವರು ಹೊರಟರು. ಆಮೇಲೆ ಋಷಿಗಳು ಹೊರಟು ಹೋದರು. ಯಾರೂ ಇಲ್ಲ. ಆಮೇಲೆ ರಾಮ ಅಂದುಕೊಂಡ, ಈಗ ಇಲ್ಲಿ ವಾಸ ಮಾಡುವುದು ಬೇಡ. ಇಹ ಮೇ ಭರತೋ ದೃಷ್ಟೋ ಮಾತರಶ್ಚ ಸನಾಗರಾಃ ಸಾಚ ಮೇ ಸ್ಮೃತಿರನ್ವೇತಿ ತಾನ್ನಿತ್ಯ ಮನುಷ್ಯೋಚತಃ. ಇಲ್ಲಿ ಭರತನನ್ನು ನೋಡಿದ್ದೇನೆ, ತಾಯಂದಿರು ಇಲ್ಲೇ ಬಂದು ಭೇಟಿ ಮಾಡಿದ್ದಾರೆ, ಊರಿನವರನ್ನೆಲ್ಲರನ್ನೂ ನೋಡಿದ್ದೇನೆ. ಇಲ್ಲೇ ಇದ್ರೆ ಅವ್ರ ನೆನಪಾಗತ್ತೆ, ಅದಕ್ಕೆ ಇಲ್ಲಿ ಬಿಟ್ಟು ಹೋಗಬೇಕು ಅಂತ. ಸ್ಕಂಧಾವಾರ ನಿವೇಶೇನ ತೇನ ಚಸ್ತಸ್ಯ ಮಹಾತ್ಮನಃ ಹಯಹಸ್ತಿ ಕರೀಶೈಶ್ಚ ಉಪಮರ್ದ ಕೃತೋ ಮಹಾನ್. ಇನ್ನು ಸೇನೆ ಇತ್ತು, ಆನೆ ಕುದುರೆಗಳಿತ್ತು. ಅವುಗಳ ಮಲಮೂತ್ರಗಳಿಂದ ಈ ಜಾಗ ಕಲುಷಿತವಾಗಿದೆ. ಅದರ ದುರ್ವಾಸನೆ ಬಂದು ನಮ್ಮನ್ನು ಕಾಡ್ತಾ ಇದೆ. ಅದರಿಂದಾಗಿ ಇಲ್ಲಿರೋದು ಬೇಡ. ತಸ್ಮಾದನ್ಯತ್ರ ಗಚ್ಛಾಮ ಇತಿ ನೋಡಿ, ಕಥೆಯಲ್ಲಿ ಎಷ್ಟು ಸೂಕ್ಷ್ಮವಾದ ಸಂಗತಿಗಳಿದೆ. ಇದನ್ನು ಬಿಟ್ಟು ಹೋಗೋದು ಹೇಗೆ? ಪ್ರಾತಿಷ್ಠತ ಸವೈದೇಹ್ಯ ಲಕ್ಷ್ಮಣೇನ ಚ ಸಂಗತಃ. ಆಮೇಲೆ ಅಲ್ಲಿಂದ ಮುಂದೆ ಹೋದರು, ಹೊರಡಬೇಕು ಅಂತ. ಅಲ್ಲಿಂದ ಹೊರಡ್ತಾ ಇರಬೇಕಾದ್ರೆ ಅತ್ರಿಯ ಆಶ್ರಮ ಸಿಕ್ಕಿತು. ತಮ್ ಅತ್ರಿ ಪುತ್ರವತ್ ಪ್ರತ್ಯಪದ್ಯತ.
ಬಂದ ರಾಮನನ್ನ ಮಗನನ್ನೋ ಎಂಬಂತೆ ನೋಡಿಕೊಂಡ. ತಾನೇ ಆತಿಥ್ಯವನ್ನ ನುಡಿದು ಅತಿಥಿಗಳಾಗಿ ಬನ್ನಿ ಅಂತ ನುಡಿದು ಸೀತೆ, ಲಕ್ಷ್ಮಣ, ರಾಮ ಮೂರೂ ಜನರಿಗೂ ಗೌರವವನ್ನು ಸಲ್ಲಿಸಿದ. ಪತ್ನೀಂ ಚ ತಮನುಪ್ರಾಪ್ತಾಂ ವೃದ್ಧಾಂ ಆಮಂತ್ರ್ಯ ಸತ್ಕೃತಾಂ ಸಾಂತ್ವಯಾಮಾಸ ಧರ್ಮಜ್ಞಃ ಸರ್ವಭೂತ ಹಿತೇ ರತಃ. ಆಮೇಲೆ ವೃದ್ಧಳಾದ ಪತ್ನಿ ಅನಸೂಯ, ಮುಪ್ಪಾನು ಮುದುಕಿ ಅವಳು ಸೀತೆಯನ್ನ ಚೆನ್ನಾಗಿ ಮಗಳಂತೆ ನೋಡಿಕೊಂಡ್ಳು. ಅನಸೂಯಾಂ ಮಹಾಭಾಗಾಂ ತಾಪಸೀಂ ಧರ್ಮಚಾರಿಣೀಂ ಪ್ರತಿಗೃಹೀಶ್ವ ವೈದೇಹೀಂ ಅಬ್ರವೀದೃಶಿ ಸತ್ತಮಃ. ಅತ್ರಿಗಳು ಹೇಳಿದರು, ಅನಸೂಯ ಸೀತೆಯನ್ನು ನೋಡಿಕೋ ಅಂತ. ಆಗ ಆ ಅನಸೂಯೆ ಬಂದಾಗ ರಾಮನಿಗೆ ಹೇಳಿದ ಅತ್ರಿ, ಇವಳು ಬಹಳ ದೊಡ್ಡ ತಪಸ್ವಿನಿ. 10 ವರ್ಷಾಣಿ ಅನಾವೃಷ್ಟ್ಯ ದಗ್ಧೇ ಲೋಕೆ ನಿರಂತರಂ ಯಯಾ ಮೂಲ ಫಲೇ ಸೃಷ್ಟೇ ಜಾಹ್ನವೀ ಚ ಪ್ರವರ್ತಿತ. 10 ವರ್ಷಗಳ ಕಾಲ ಘೋರವಾದ ಬರ ಅಪ್ಪಳಿಸಿದಾಗ ಈ ಅನಸೂಯೆ ತಪಶಕ್ತಿಯಿಂದ ಮೂಲ ಫಲಗಳನ್ನು ಸೃಷ್ಟಿ ಮಾಡಿದಳು. ಇವಳ ತಪಶಕ್ತಿಯಿಂದ ಗಂಗೆ ಹರಿಯುತ್ತಿತ್ತು ಈ ಜಾಗದಲ್ಲಿ. ಆ ತರಹದ ತಪಸ್ವಿನಿ ಈ ಅನಸೂಯೆ. ನಾವು ಏನೇನೋ ಮಾಡಿ ಸೃಷ್ಟಿ ಮಾಡಬೇಕಾಗಿಲ್ಲ. ಈ ಅನಸೂಯೆಯಲ್ಲಿ ಅಲ್ವಾ ಆ 3 ಜನ ಮಕ್ಕಳು ಹುಟ್ಟಿದ್ದು, ದತ್ತ, ದುರ್ವಾಸ, ಸೋಮ. ಆದ್ರೆ ಏನೇನೋ ಕತೆ ಸೇರಿಸ್ಬಿಟ್ಟಿದ್ದಾರೆ. ಆ ದತ್ತನಿಗೆ 3 ತಲೆ ಕೊಟ್ಟು 4 ನಾಯಿ ಇಟ್ಟು ಎಂತೆಂಥದೋ ಹುಚ್ಚುಚ್ಚು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವಳು ತ್ರಿಮೂರ್ತಿಗಳು ಬಂದು ಹಾಲು ಕುಡಿಬೇಕು ಅಂದ್ರಂತೆ. ಅದಕ್ಕೆ ಪುಟ್ಟ ಮಕ್ಕಳನ್ನಾಗಿ ಮಾಡಿದಳಂತೆ. ಯಾಕೆ ಈ ಕಥೆ ಬೇಕು? ಬೇಕಿಲ್ಲ. ಈ ಕಥೆ ಮಾಡಿ ಅವಳನ್ನು ದೊಡ್ಡದು ಮಾಡಬೇಕಾಗಿಲ್ಲ. ಈ ಥರದ ಪವಾಡಗಳನ್ನ ತೂರಿಸಿಯೇ ಗಬ್ಬೆದ್ದು ಹೋಗಿದ್ದು. ಅಲ್ಲಿ ಏನಿದೆ ಅಷ್ಟು ಸಾಕು. ದೇವ ಕಾರ್ಯ ನಿಮಿತ್ತಂಚ ಯಯಾ ಸಂತ ರಮಾಣಯ ದಶರಾತ್ರಂ ಕೃತಾರಾತ್ರಿ ಸೇಯಮ್ಮ ತೇವತೇ ನಘಾ. ಯಾವುದೋ ದೇವ ಕಾರ್ಯಕ್ಕಾಗಿ ಅವಳು 10 ರಾತ್ರಿ ತಪಸ್ಸು ಮಾಡಿದ್ಲು. ಆ ತರಹದ ಒಬ್ಬಳು ತಾಯಿ. ಸೇಯಂ ಮಾತೇವತೇನಗ, ನಿನ್ನ ತಾಯಿ ಇದ್ದಾಗ ಅವಳು. ತಾಮಿಮಾಂ ಸರ್ವಭೂತಾನಾಂ ನಮಸ್ಕಾರ್ಯಾಂ ಯಶಸ್ವಿನೀಂ. ಈ ರೀತಿಯಾಗಿ ನಮಸ್ಕಾರಕ್ಕೆ ಅರ್ಹಳಾದ ತಪಸ್ವಿನಿಯಾದ ವೃದ್ಧಾಂ ಅಕ್ರೋಧನಾಂ ಸದಾ, ವಯಸ್ಸಾಗಿದ್ದು ಕೋಪವಿರದ ಅನಸೂಯೆಯ ಜೊತೆಗೆ ನಿನ್ನ ಹೆಂಡತಿ ಇರಲಿ. ನೋಡಿ, ಅತ್ರಿಗಳು ಹೊಗಳಿದ್ರು ಹೆಂಡತಿಯನ್ನ. ಒಳ್ಳೆಯ ಗುಣ ಇದ್ದಾಗ ಮೆಚ್ಚಬೇಕು. ಏವಂ ಬ್ರುವಾಣಂ ತಮೃಷಿ ತಥೇತ್ಯುಕ್ತ್ವಾ ಸರಾಘವಃ ಸೀತಾಂ ಆಲೋಕ್ಯ ಧರ್ಮಜ್ಞಾಂ ಇದಂ ವಚನಮಬ್ರವೀತ್. ಈ ರೀತಿಯಾಗಿ ಅತ್ರಿ ಋಷಿಗಳು ಹೇಳ್ತಾ ಇದ್ದಾಗ ಸೀತೆಯನ್ನು ನೋಡಿ ಅವನು ನುಡಿದ. ಯಾರು? ರಾಮ. ರಾಜಪುತ್ರಿ ಶ್ರುತಂ ತ್ವೇತತ್ ಮುನೇರಸ್ಯ ಸಮೀರಿತಂ ಶ್ರೇಯೋರ್ಥಮಾತ್ಮನ ಶೀಘ್ರಂ ಅಭಿಗಚ್ಚ ತಪಸ್ವಿನೀಂ. ಓ ರಾಜಪುತ್ರಿ, ಕೇಳಿದೆಯಷ್ಟೇ,
ಈ ಋಷಿ ತನ್ನ ಹೆಂಡತಿಯ ಬಗೆಗೆ ಹೇಳಿದ್ದು. ಅದರಿಂದ ನಿನ್ನ ಒಳಿತಿಗಾಗಿ ಈ ತಪಸ್ವಿನಿಯ ಬಳಿ ಹೋಗು, ಅವಳ ಉಪಸತ್ಯ ಮೊದಲಾದವುಗಳಿಂದ ಅನುಗ್ರಹವನ್ನು ಪಡೆ. ಅನಸೂಯೇತಿ ಯಾ ಲೋಕೆ ಕರ್ಮ ಭಿಖ್ಯಾತಿಮಾಗತ ತಾಂ ಶೀಘ್ರಮಭಿಗಚ್ಚತ್ವಂ ಅಭಿಗಮ್ಯಾಂ ತಪಸ್ವಿನೀಂ. ಅನಸೂಯ ಅಂತ ಪ್ರಸಿದ್ಧಳು. ಅವಳಿಗೆ ಅಸೂಯೆಯೇ ಇಲ್ಲಂತೆ. ಅನಸೂಯ ಈಗ ಹೆಸರಿಟ್ಕೊಂಡಿರ್ತಾರೆ, ಅವರನ್ನ ಅನುಸೂಯ ಅಂತ ಕರೀತಾರೆ. ಅನುಸೂಯ ಅಲ್ಲ, ಅನಸೂಯ. ಆಯ್ತಾ? ಅನಸೂಯ ಅಂತ. ಅದರಿಂದ ಹೋಗು. ಸೀತಾ ತ್ವೇತದ್ವಚ ಶ್ರುತ್ವ ರಾಘವಸ್ಯ ಯಶಸ್ವಿನಿ ತಾಂ ಅತ್ರಿಪತ್ನೀಂ ಧರ್ಮಜ್ಞಾಂ ಅಭಿಚಕ್ರಾಮ ಮೈಥಿಲೀ. ಸೀತೆ ಈ ಮಾತನ್ನ ಕೇಳಿ ಅತ್ರಿಪತ್ನಿ ಅನಸೂಯೆಯ ಬಳಿಗೆ ಹೋಗಿ ಪ್ರದಕ್ಷಿಣೆ ಬಂದ್ಲು. ಶಿಥಿಲಾಂ ವಲಿತಾಂ ವೃದ್ಧಾಂ ಜರಾ ಪಾಂಡುರಮೂರ್ಧಜಾಂ ಸತತಂ ವೇಪಮಾನಾಂಗೀಂ ಪ್ರವಾತೆ ಕದಲೀಮಿವ. ಮಿದುವಾದ ಮೈ, ವಲಿತಾಂ ಸುಕ್ಕುಗಟ್ಟಿದ ಮೈ, ಜರಾ ಪಾಂಡುರ ಮೂರ್ಧಜಾಂ ಮುದಿತನದಿಂದ ಬಿಳಿಯಾದ ಕೂದಲವಳು, ಸತತಂ ವೇಪಮಾನಾಂಗೀಂ ಗಡಗಡ ಮೈ ನಡುಗುತ್ತಾ ಇದೆ. ಹೇಗೆ? ಪ್ರವಾತೆ ಕದಲೀಮಿವ ಸುಳಿಗಾಳಿಯಲ್ಲಿ ಬಾಳೆಯ ದಿಂಡು ಅಲ್ಲಾಡಿದ ಹಾಗೆ. ಅಭಿವಾದ್ಯ ಚ ವೈದೇಹೀಂ ತಾಪಸೀಂ ತಾಂ ದಮನ್ವಿತಾಂ ಕೃತಾಂಜಲಿ ಪುಟಾಹೃಷ್ಟ ಪರಿಯಪೃಚ್ಛದ ನಾಮಯಂ. ಸೀತೆ ಆ ಅನಸೂಯೆಗೆ ನಮಸ್ಕಾರ ಮಾಡಿ ಕುಶಲವೇ ಅಂತ ಕೇಳಿದಳಂತೆ. ಅನಾಮಯಂ. ತತಃ ಸೀತಾಂ ಮಹಾಭಾಗಾಂ ದೃಷ್ಟ್ವಾ ತಾಂ ಧರ್ಮಚಾರಿಣೀಂ ಸಾಂತ್ವಯಂತ್ಯಬ್ರವೀದ್ವೃದ್ಧ ದಿಷ್ಟ್ಯಾ ಧರ್ಮಮವೇಕ್ಷಸೆ. ನಮಸ್ಕಾರ ಮಾಡಿದ ಸೀತೆಯನ್ನ ಎಬ್ಬಿಸಿ ಅವಳು ಹೇಳಿದಳಂತೆ, ಅನಸೂಯೆ, ದೇವರ ದಯೆಯಿಂದ ಧರ್ಮದಲ್ಲಿ ನಿನ್ನ ಒಲವಿದೆ. ನಗರಸ್ಥೋ ವನಸ್ಥೋವ ತ್ಯಕ್ತ್ವಾ ಜ್ಞಾತಿ ಧನಂ ಜನಂ ಸೀತೆ ಮಾನವೃದ್ಧಿಂಚ ಮಾನಿನಿ ಅವರುದ್ಧಂ ವನೇ ರಾಮಂ ದಿಷ್ಟ್ಯಾತ್ವಮನುಗಚ್ಚಸಿ. ಬಂಧುಗಳನ್ನು ತೊರೆದು, ಅಭಿಮಾನವನ್ನು ತೊರೆದು ಕಾಡಿನಲ್ಲಿ ವಾಸ ಮಾಡುವ ನಿನ್ನ ಗಂಡನನ್ನು ಅನುಸರಿಸಿರುವೆ. ಬಹಳ ಅಪರೂಪದ ಪತಿಪ್ರೇಮ ನಿಂದು. ನಗರಸ್ಥೋ ವನಸ್ಥೋ ವಾ ಶುಭೋ ವಾ ಯದಿ ವಾ ಶುಭಃ ಯಾಸಾಂ ಸ್ತ್ರೀಣಾಂ ಪ್ರಿಯೋ ಭರ್ತ ತಾಸಾಂ ಲೋಕಾ ಮಹೋದಯಾ. ಊರಲ್ಲಿರಲಿ, ಕಾಡಲ್ಲಿರಲಿ, ಒಳ್ಳೆಯವನಿರಲಿ, ಕೆಟ್ಟವನಿರಲಿ, ಹೆಂಡತಿ ಗಂಡನನ್ನು ಪ್ರೀತಿಸಬೇಕು. ಅವಳಿಗೆ ಒಳ್ಳೆ ಲೋಕ. ಹಾಗಾದ್ರೆ ತೀರ ಕೆಟ್ಟವನಿದ್ರೆ ಬಿಡಬಹುದು ಅಂತ ಹೇಳಿದೆಯಲ್ಲ ಶಾಸ್ತ್ರ. ಹೌದು, ಅದು ಪಂಚಮಹಾಪಾತಕಗಳಿದ್ರೆ ಬಿಡಬಹುದು. ಪಂಚಮಹಾಪಾತಕ ಇಲ್ಲದಿದ್ದರೆ ಬಿಡುವ ಅಗತ್ಯ ಇಲ್ಲ. ದುಶ್ಶೀಲ ಕಾಮವೃತ್ತೋ ವಾ ಧನೈರ್ವಾ ಪರಿವರ್ಜಿತಃ ಸ್ತ್ರೀಣಾಂ ಆರ್ಯ ಸ್ವಭಾವಾನಾಂ ಪರಮಂ ದೈವತಂ ಪತಿಃ. ಕೆಟ್ಟ ಸ್ವಭಾವದವನಾಗಿರಲಿ, ಖುಷಿ ಬಂದಂತೆ ಇರಲಿ, ಹಣ ಇಲ್ಲದೆ ಇರಲಿ, ಹೆಣ್ಣು ಮಕ್ಕಳು ಅವನನ್ನು ಬಿಡಬಾರದು. ನಾತೋ ವಿಶಿಷ್ಟಂ ಪಶ್ಯಾಮಿ ಬಾಂಧವಂ ವಿಮೃಶಂತ್ಯಹಂ ಸರ್ವತ್ರ ಯೋಗ್ಯಂ ವೈದೇಹಿ ತಪಕೃತಮಿವಾವ್ಯಯಂ. ಇದಕ್ಕಿಂತ ಮಿಗಿಲಾದ ತಪಸ್ಸೇ ಇಲ್ಲ. ನತ್ವೇನ ಮನುಗಚ್ಚಂತಿ ಗುಣದೋಷಮಸತ್ಸ್ತ್ರೀಯ ಕಾಮವಕ್ತವ್ಯ ಹೃದಯ ಭರ್ತೃನಾಥಾಶ್ಚರಂತಿಯಾಹ. ಆದರೆ ಅಸತ್ ಸ್ತ್ರೀಯರು ಗಂಡನನ್ನ ಒಳ್ಳೆ ನಡೆಯಲ್ಲಿದ್ರೂ ಹಿಂಬಾಲಿಸೋದಿಲ್ಲ, ಬಿಟ್ಟು ಬಿಡ್ತಾರೆ. ಪ್ರಾಪ್ನುವಂತ ಯಶಶ್ಚೈವ ಧರ್ಮಭ್ರಂಶಂಚ ಮೈಥಿಲಿ. ಒಳ್ಳೆ ಕೀರ್ತಿಯನ್ನು ಹೊಂದೋದಿಲ್ಲ, ಧರ್ಮ
ಅವರ ಪಾಲಿಗೆ ಸುಳಿಯೋದಿಲ್ಲ, ಕೆಟ್ಟ ಕೆಲಸವನ್ನು ಮಾಡ್ತಿರ್ತಾರೆ ಅಂತಹ ಸ್ತ್ರೀಯರು. ಆದರೆ ತ್ವದ್ವಿಧಾಸ್ತು ಗುಣೈರ್ಯುಕ್ತಾ, ನಿನ್ನಂಥವರು ಗುಣಗಳಿಂದ ತುಂಬಿದವರು, ಲೋಕದ ಆಚೆ ಈಚೆಯನ್ನು ತಿಳಿದವರು, ನಿನ್ನಂತಹ ಹೆಣ್ಣು ಮಕ್ಕಳು ಸ್ವರ್ಗದಲ್ಲಿ ಸಂಚರಿಸುತ್ತಾರೆ. ತದೇವ ಮೇತಂ ತ್ವಮನೋರಥ ಸತಿ, ನೀನು ಪತಿಪ್ರಧಾನಳಾಗಿ ಶಾಸ್ತ್ರವನ್ನು ಅನುಸರಿಸುತ್ತಾ ಸಹಧರ್ಮಚಾರಿಣಿಯಾಗಿ ಸುಖವಾಗಿ ಇರು. ಯಶಸ್ಸು ಧರ್ಮ ನಿನ್ನನ್ನು ಅನುಸರಿಸಲಿ ಅನ್ನುವಲ್ಲಿಗೆ 117ನೆಯ ಸರ್ಗ. ಸಾತ್ವೇವ ಮುಕ್ತಾ ವೈದೇಹಿ ತ್ವನಸೂಯಾನಸೂಯಯ. ಇದನ್ನು ಕೇಳಿದಾಗ ಅವಳು ನಿಧಾನವಾಗಿ ನುಡಿದಳು, ಮಂದಂ ಪ್ರವಕ್ತುಮುಪಚಕ್ರಮೇ ನೈತದಾಶ್ಚರ್ಯಮಾರ್ಯಾಯಾಮ್. ನಿಮ್ಮಂಥವರಿಗೆ ಇದೇನು ಆಶ್ಚರ್ಯ ಅಲ್ಲ, ನನಗೂ ಕೂಡ ನನ್ನ ತವರು ಮನೆಯಲ್ಲಿ ಹೇಳಿದ್ದಾರೆ, ಗಂಡನಿಗಿಂತ ಮಿಗಿಲಾದದ್ದು ಇನ್ನೊಂದಿಲ್ಲ ಅಂತ. ಯಜ್ಜಪ್ಯೇಚ ಭವೇದ್ ಭರ್ತ ಅನಾರ್ಯೋ ವೃತ್ತಿವರ್ಜಿತಃ ಅದ್ವೈಧಮತ್ರ ವರ್ತವ್ಯಂ ತಥಾಪ್ಯೇಷ ಮಯಾ ಭವೇತ್. ಇಂತಹ ಗಂಡ ಇದ್ದರೂ ಅನಾರ್ಯ, ಯೋಗ್ಯನಲ್ಲದ, ವೃತ್ತಿವರ್ಜಿತ, ಬದುಕು ಇಲ್ಲದ ಗಂಡನಿದ್ದರೂ, ಹಣವಿಲ್ಲದ ಗಂಡನಿದ್ದರೂ ಅವನನ್ನು ಹಿಂಬಾಲಿಸಬೇಕು ಅಂತ. ಹೀಗಿರುವಾಗ ಗುಣದಿಂದ ತುಂಬಿರುವ, ಕಾರುಣ್ಯ ಇರುವ, ಜಿತೇಂದ್ರಿಯನಾದ, ನನ್ನನ್ನು ಉತ್ಕಟವಾಗಿ ಪ್ರೀತಿಸುವ, ಧರ್ಮದಲ್ಲಿ ಮನಸ್ಸಿರುವ, ನನ್ನ ತಂದೆಯಂತೆ ಇರುವ, ನನ್ನ ತಾಯಿಯಂತೆ ನೋಡಿಕೊಳ್ಳುವ ಈ ರಾಮನನ್ನು ಬಿಡುವುದೇ? ಯಾಂ ವೃತ್ತಿಂ ವರ್ತತೆ ರಾಮಃ ಕೌಸಲ್ಯಾಯಾಂ ಮಹಾಬಲಃ. ಕೌಸಲ್ಯ ಎಲ್ಲಿ ಹೇಗೆ ಇರ್ತಾನೋ ಅದೇ ರೀತಿ ತಾಮೇವ ನೃಪನಾರೀಣಾಂ ಅನ್ಯಾಸಾಮಪಿ ವರ್ತತೆ. ಉಳಿದ ಎಲ್ಲ ಹೆಣ್ಣು ಮಕ್ಕಳಲ್ಲಿಯೂ ಹಾಗೇ ಇರ್ತಾನೆ. ಕೌಸಲ್ಯೆಯನ್ನ ಎಷ್ಟು ಪ್ರೀತಿಸ್ತಾನೋ ಅದೇ ರೀತಿ ತಾಯಿಯಂತೆ ನೋಡ್ತಾನೆ. ಸಕೃದೃಷ್ಟ ಸ್ವಪಿ ಸ್ತ್ರೀಷು ನೃಪೇಣ ನೃಪವತ್ಸಲಃ. ದಶರಥ ಎಷ್ಟೋ ಜನ ಹೆಣ್ಣು ಮಕ್ಕಳನ್ನ ಹೆಂಡತಿಯರನ್ನಾಗಿ ಇದ್ದಾಗ ಒಂದು ಬಾರಿ ನೋಡಿದ್ದಿದೆ ಅಷ್ಟೆ, ಮತ್ತೆ ಅವರನ್ನು ಕೂಡ ನೋಡಿಲ್ಲ. ಅಂಥವರಲ್ಲಿಯೂ ತಾಯಿಯ ತರಹ ಇರ್ತಾನೆ. ಆಗಚ್ಚಂತ್ಯಾಶ್ಚ ವಿಜನಂ. ಈ ಜನವೇ ಇರದ ಭಯಾವಹವಾದ ಕಾಡಿಗೆ ಬರುವಾಗ ನನ್ನ ಅತ್ತೆಯೂ ಇದನ್ನೇ ಹೇಳಿದಳು. ಪಾಣಿ ಪ್ರದಾನ ಕಾಲೇ ಚ ಯತ್ಪುರಾತ್ವಗ್ನಿ ಸನ್ನಿಧೌ. ಮದುವೆ ಆಗುವಾಗ ನನ್ನ ಅಮ್ಮನೂ ಇದನ್ನೇ ಹೇಳಿದ್ಲು. ನನ್ನ ಅಮ್ಮ ಇದನ್ನೇ ಹೇಳಿದ್ದು, ಗಂಡನನ್ನು ಯಾವತ್ತೂ ಬಿಡಬೇಡ ಅಂತ. ನನ್ನ ಅತ್ತೆ ಇದನ್ನೇ ಹೇಳಿದ್ದು, ಗಂಡನನ್ನು ಯಾವತ್ತೂ ಬಿಡಬೇಡ ಅಂತ. ನೀವು ಅದನ್ನೇ ಹೇಳ್ತಾ ಇದ್ದೀರಾ. ನ ವಿಸ್ಮೃತಂ ತುಮೇವಾ ಮೇ ಸರ್ವಂ ವಾಕ್ಯೈಶ್ವೈರ್ಧರ್ಮಚಾರಿಣಿ. ನನಗೆ ಯಾವತ್ತೂ ಮರೆತಿಲ್ಲ, ಗಂಡನ ಸೇವೆಗಿಂತ ಮಿಗಿಲಾದ ತಪಸ್ಸಿಲ್ಲ ಅಂತ. ಸಾವಿತ್ರಿ ಪತಿ ಶುಶ್ರೂಷಾಂ ಕೃತ್ವಾ ಸ್ವರ್ಗೇ ಮಹೀಯತೆ. ಸಾವಿತ್ರಿಯು ಸತ್ಯವಾನನ ಸೇವೆಯನ್ನು ಮಾಡಿ ಸ್ವರ್ಗಲೋಕದಲ್ಲಿ ಚೆನ್ನಾಗಿ ಇದ್ದಾಳೆ. ವರಿಷ್ಠಾತರವನಾರೀಣಾಂ ಯೇಷಾಚ ದಿವಿ ದೇವತಾ ರೋಹಿಣೀ ನವಿನಾ ಚಂದ್ರಂ ಮುಹೂರ್ತಮಪಿ ದೃಶ್ಯತೆ. ವರಿಷ್ಠಳಾದ ಆಕಾಶದಲ್ಲಿ ಕಾಣುವ ರೋಹಿಣಿ ಚಂದ್ರನನ್ನು ಬಿಟ್ಟು ಮುಹೂರ್ತವೂ ಇಲ್ಲ. ಏವಂ ವಿಧಾಶ್ಚ ಪ್ರವರಾಹ ಸ್ತ್ರೀಯೋ ಭರ್ತು ದೃಢವ್ರತಾಹ. ಸಾವಿತ್ರಿ ಮತ್ತೆ ನೀವು, ನನ್ನ ತಾಯಿ ಕೌಸಲ್ಯೆ, ಈ ರೋಹಿಣಿ ಎಲ್ಲರೂ ನನಗೆ ಆದರ್ಶರು. ತಥೋನಸೂಯಾ ಸಂಹೃಷ್ಟ
ಶ್ರುತ್ವೋಕ್ತಂ ಸೀತಯಾ ವಚಃ ಶಿರಸ್ಯಾಘ್ರಾಯ ಚೋವಾಚ ಮೈಥಿಲೀಂ ಹರ್ಷಯಂತ್ಯುತ. ಬಹಳ ಸಂತೋಷ ಆಯಿತು. ಆಮೇಲೆ ಕೇಳಿದಳಂತೆ, ನೀನು ಹತ್ತಿರ ಬಾ ಅಂತ. ಹತ್ತಿರ ಬಂದ ಸೀತೆಗೆ ಶಿರಸ್ಯಾಘ್ರಾಯ ಚೋವಾಚ, ನೆತ್ತಿಯಲ್ಲಿ ಮೂಸಿ ನುಡಿದಳು, ನನಗೆ ಒಳ್ಳೆ ತಪಸ್ಸು ಇದೆ, ಆ ತಪೋಬಲವನ್ನು ನಿನಗಾಗಿ ಮೀಸಲಿಡುತ್ತೇನೆ, ಏನು ಕೊಡ್ಲಿ? ಉಪಪನ್ನಂಚ ಮೇ ಯುಕ್ತಂ ವಚನಂ ತವ ಮೈಥಿಲಿ. ಸೀತೆ, ನಿನಗೆ ಪ್ರಿಯವಾದ ಯಾವುದನ್ನು ನೀಡಲಿ? ಅವಳ ಆ ಮಾತನ್ನು ಕೇಳಿ ಮಂದ ವಿಸ್ಮಯ, ಅವಳಿಗೆ ಆಶ್ಚರ್ಯ ಆಯಿತು. ಸೀತೆಗೆ ತಸ್ಯಾಸ್ತದ್ವಚನಂ ಶ್ರುತ್ವ ಸಾತ್ವೇವ ಮುಕ್ತ್ವ ಧರ್ಮಜ್ಞ. ಆಗ ಸೀತೆ ಏನು ಮಾತನಾಡಲಿಲ್ಲ, ಸ್ವಲ್ಪ ಹೊತ್ತಿದ್ಲು. ಆಗ ಸೀತೆಗೆ ಅನ್ನಿಸಿತು, ಅನಸೂಯೆಗೆ ಅನ್ನಿಸಿತು, ಮಾಲ್ಯ, ವಸ್ತ್ರ, ಆಭರಣ, ಅಂಗರಾಗ. ಅವತ್ತಿನ ಕಾಲದಲ್ಲಿ ಕೊರಡು ತಂದು ಸಾಣೆಕಲ್ಲಿನಲ್ಲಿ ತೇಯ್ದು ಬೇರೆ ಬೇರೆ ಕಾಂಬಿನೇಷನ್ನಲ್ಲಿ ಮಿಕ್ಸ್ ಮಾಡಿ ಗಂಧವನ್ನು ಮೈಗೆ ಬಳಿದುಕೊಳ್ಳೋದನ್ನು ಇಟ್ಟಿರ್ತಿದ್ರು. ಅದನ್ನು ತಗೋ, ನೀನು ಚೆನ್ನಾಗಿ ಇರ್ತೀಯ ಅಂತ. ಅಂಗರಾಗೇಣ ದಿವ್ಯೇನ ಲಿಪ್ತಾಂಗಿ ಜನಕಾತ್ಮಜೇ, ನಾನು ಕೊಟ್ಟ ಗಂಧವನ್ನು ಮೈಗೆ ಪೂಸಿಕೊಂಡು ಚೆನ್ನಾಗಿ ಕಾಳು ಅಂತ ಹೇಳಿದಾಗ ಅವಳ ಪ್ರೀತಿಗೆ ಬಾಗಿ ಸೀತೆ ಸಾ ವಸ್ತ್ರಂ ಅಂಗರಾಗಂಚ ಭೂಷಣಾನಿ ಸ್ರಜಸ್ತಥ, ಬಟ್ಟೆಯನ್ನ, ಗಂಧವನ್ನ, ಆಭರಣಗಳನ್ನ, ಮಾಲೆಯನ್ನ ಸ್ವೀಕಾರ ಮಾಡಿದಳು. ಪ್ರತಿಗೃಹ್ಯ ಚ ತತ್ಸೀತಾ, ಆಮೇಲೆ ಕೈಗಳನ್ನು ಮುಗಿದು ಹತ್ತಿರಕ್ಕೆ ನಿಂತಳು. ಆಗ ಸೀತೆಯನ್ನು ಕೂಡು ಅಂತ ಎದುರುಗಡೆ ಕೂಡಿಸಿದಳು. ಅನಸೂಯೆಯೂ ಕೂಡ ಕೂತು ಮಾತು ಕೇಳಿದ್ಲು. ಸ್ವಯಂವರೇ ಕಿಲ ಪ್ರಾಪ್ತ ತ್ವಮನೇನ ಯಶಸ್ವಿನ ರಾಘವೇಣೇತಿ ಮೇ ಸೀತೆ ಕಥಾ ಶ್ರುತಿಮುಪಾಗತ. ಓ ಸೀತೆಯೇ, ನಾನು ಕೇಳಿದ್ದೇನೆ, ನೀನು ಅವನಿಗೆ ಸ್ವಯಂವರದಲ್ಲಿ ಸಿಕ್ಕಿದೆ ಅಂತ. ಆ ಕಥೆಯನ್ನು ಹೇಳು, ವಿಸ್ತಾರವಾಗಿ ಹೇಳು, ನೀನು ಹೇಗೆ ಅನುಭವಿಸಿದೆ ಅದನ್ನ ಹೇಳಿ. ನೋಡಿ, ಇಲ್ಲಿಯ ತನಕ ರಾಮನ ಕಲ್ಯಾಣ ಸೀತೆಯ ವ್ಯೂನಲ್ಲಿ ಹೇಗಿತ್ತು ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಈಗ ಸೀತೆಯ ದೃಷ್ಟಿಕೋನದಲ್ಲಿ ರಾಮ ಮದುವೆ ಆದ ಸಂಗತಿ ಏನು ನೋಡಿ, ಇಲ್ಲಿ ಎಸ್ಟಾಬ್ಲಿಷ್ ಆಗತ್ತೆ. ಹೇಗಿತ್ತು ಹೇಳು. ಆಗ ಸೀತೆ ಹೇಳ್ತಾಳೆ, ಶ್ರೂಯತಾಂ, ಕೇಳ್ರಿ, ಮಿಥಿಲಾಧಿಪತಿರ್ವೀರ, ಮಿಥಿಲಾ ದೇಶದ ಒಡೆಯ ಜನಕ ಅಂತ, ಕ್ಷತ್ರಕರ್ಮಣ್ಯಭಿರತಃ, ಕ್ಷತ್ರಿಯ ಧರ್ಮದಲ್ಲಿ ನೆಲೆಗೊಂಡವ, ನ್ಯಾಯತಃ ಶಾಸ್ತಿ ಮೇದಿನಿ, ನ್ಯಾಯಬದ್ಧವಾಗಿ ರಾಜ್ಯ ಆಳುವವ. ಅವನು ಯಾಗಕ್ಕಾಗಿ ಭೂಮಿಯನ್ನು ಶುದ್ಧ ಮಾಡುವಾಗ ಅಹಂ ಕಿಲೋತ್ಥಿತ ಭಿತ್ವ ಜಗತೀನ್ ನೃಪತೆ ಸ್ಥಿತ ಸುತ, ನಾನು ನೆಲವನ್ನು ಭೇದಿಸಿ ಹೊರಗಡೆ ಬಂದೆ. ಅವನು ನನ್ನನ್ನು ನೋಡಿದ, ಪಾಂಸು ಗುಂಠಿತ ಸರ್ವಾಂಗೀಂ, ಮೈಯೆಲ್ಲ ಧೂಳು, ಭೂಮಿಯ ಒಳಗಡೆಯಿಂದ ಎದ್ದು ಬಂದರೆ ಆಶ್ಚರ್ಯ ಆಯಿತು ಅವನಿಗೆ. ಅನಪತ್ಯೇನ ಚ ಸ್ನೇಹಾತ್ ಅಂಕಮಾರೋಪ್ಯ ಚ ಸ್ವಯಂ, ಅವನಿಗೆ ಮಕ್ಕಳಿರಲಿಲ್ಲ. ಹೀಗಾಗಿ ಪ್ರೀತಿಯಿಂದ ತನ್ನ ತೊಡೆಯ ಮೇಲೆ ಏರಿಸಿಕೊಂಡು ಮಮೇಯಂ ತನಯೇತ್ಯುಕ್ತ್ವಾ, ಇವಳು ನನ್ನ ಮಗಳೂ ಎಂದ. ಅಂತರಿಕ್ಷೇಚವಾಗುಕ್ತ ಪ್ರತಿಮಾ ಮಾನುಷೀಕಿಲ ಏವಮೇ ತನ್ನರಪತೆ ಧರ್ಮೇಣ ತನಯಾ ತವಾ. ಅಂತರಿಕ್ಷೇ, ಆಕಾಶವಾಣಿ ಆಯ್ತಂತೆ, ಹೌದು ಹೌದು, ಇವಳು ಧರ್ಮದಿಂದ ನಿನ್ನ ಮಗಳು ಅಂತ. ನಮಗೆ ಸಂಗತಿಯೇ ಗೊತ್ತಿರಲಿಲ್ಲ, ಇಲ್ಲಿ ಬಂದಾಗ ಗೊತ್ತಾಗ್ತಾ ಇದೆ ಅಲ್ವಾ.
ದತ್ತ ತತ ಪ್ರಹೃಷ್ಟೋ ಧರ್ಮಾತ್ಮ. ಬಹಳ ಸಂತೋಷ ಆಯಿತು. ನನ್ನನ್ನು ಹೊಂದಿದ ಮೇಲೆ ಅವನಿಗೆ ಸಂಪತ್ತು ದುಪ್ಪಟ್ಟಾಯಿತು. ಅಲ್ಲ, ಲಕ್ಷ್ಮೀದೇವಿಯ ಬಂದರೆ ದತ್ತ ಚಾಸ್ಮೀಷ್ಟದೇವ್ಯೈ ಜ್ಯೇಷ್ಠಾಯೈ ಪುಣ್ಯಕರ್ಮಣೇ. ಬಹಳ ಸಂತೋಷ ಆಯಿತು. ತನ್ನ ಹೆಂಡತಿಗೆ ಕೊಟ್ಟ. ಅವಳು ಕೂಡ ಸ್ನಿಗ್ಧಯ ಮಾತೃ ಸೌಹೃದಾತ್, ಪ್ರೀತಿಯಿಂದ ನನ್ನನ್ನು ಪಾಲಿಸಿದಳು. ಪತಿ ಸಂಯೋಗ ಸುಲಭಂ ವಯೋ ದೃಷ್ಟ್ವಾ ತುಮೇ ಪಿತಾ. ಆಯಿತು, ಬೆಳೆದ ಮೇಲೆ ನನ್ನ ಅಪ್ಪನಿಗೆ ಚಿಂತೆ ಜಾಸ್ತಿ ಆಯಿತು. ಅಯ್ಯೋ, ಏನು ಮಾಡೋದು? ಸದೃಶಾತ್ ಚಾಪಕೃಷ್ಟಾಚ್ಚ ಲೋಕೆ ಕನ್ಯಾಪಿತಾ ಜನಾತ್ ಪ್ರದರ್ಶನಮವಾಪ್ನೋತಿ ಶಕ್ರೇಣಾಪಿ ಸಮೋ ಭುವಿ. ಒಬ್ಬ ಮಗಳಿದ್ಲು ಅಂದರೆ ತನಗೆ ಸಮಾನನಿಂದಲೂ ತನಗಿಂತ ಕೆಳಗಿನವನಿಂದಲೂ ಪಾಪ ಕಷ್ಟಕ್ಕೊಳಗಾಗ್ತಾನೆ. ಯಾರು? ಕನ್ಯಾಪಿತ ಅಲಿಯಾಸ್ ಕಪಿ. ಹಿರಿಯನಾದರೆ ಮಗಳನ್ನು ಆಳ್ತಾನೆ, ಕಳಪೆ ಆದರೆ ಇವ ಮಾವನ ಕೀರ್ತಿಯನ್ನು ಕುಗ್ಗಿಸ್ತಾನೆ. ಬಹಳ ಕಷ್ಟ. ತಾಂ ದರ್ಶನ ಮಧುರಸ್ಥಾಂ ಸಂದೃಶ್ಯಾತ್ಮನಿ ಪಾರ್ಥಿವ. ಈ ರೀತಿ ಮಗಳ ದೆಸೆಯಿಂದ ನಾವು ಕೆಳಗಡೆ ಬೀಳ್ತೇವೆ ಅಂತ ಯೋಚನೆ ಮಾಡ್ತಾ ಇದ್ದಾಗ ಏನು ಮಾಡೋದು? ಅಯೋನಿಜಾಮ್ಹಿ ಮಾಂ ಜ್ಞಾತ್ವ ನಾದ್ಯಗಚ್ಚತ್ ಸಚಿಂತವಾನ್. ನಾನು ಅಯೋನಿಜಳು. ಯೋನಿಜಳಲ್ಲ, ಎಲ್ಲರ ತರಹ ನಾರ್ಮಲ್ ಗರ್ಭದಲ್ಲಿ ಹುಟ್ಟಲಿಲ್ಲ. ನನಗೆ ಯೋಗ್ಯನಾದ ವರ ಬೇಕು. ಅದಕ್ಕೆ ಸ್ವಯಂವರವನ್ನು ಏರ್ಪಡಿಸಿದ. ಮಹಾಯಜ್ಞೆ ತದಾ ತಸ್ಯ ವರುಣೇನ ಮಹಾತ್ಮನ ದತ್ತಂ ಧನುರ್ಧರಂ ಪ್ರೀತ್ಯ ತೂಣಿ ಚಾಕ್ಷಯ ಸಾಯಕೌ. ವರುಣನ ಮೂಲಕ ಅವನಿಗೆ ಬಿಲ್ಲು ಬಂತು. ಆ ಬಿಲ್ಲನ್ನು ಹೆದೆ ಏರಿಸಬೇಕು. ಆ ಬಿಲ್ಲನ್ನು ಹೆದೆ ಏರಿಸಬೇಕು. ಅಲ್ಲಿ ಬತ್ತಳಿಕೆಯೂ ಇತ್ತು. ಅದು ಶಿವಧನುಸ್ಸು ವರುಣನ ಮೂಲಕ ಬಂತು. ಅದಕ್ಕೆ ಇಲ್ಲಿ ವರುಣ ಅಂತ ಹೇಳಿದ್ದು. ಅಸಂಚಾಲ್ಯಂ ಮನುಷ್ಯೈಶ್ಚ, ಮನುಷ್ಯರು ಅದನ್ನು ಯಾರು ಕನಸಿನಲ್ಲಿಯೂ ತನ್ನ ಶಕ್ತ ನಮಯಿತು ಸ್ವಪ್ನೇಶ್ಚಪಿ ನರಾಧಿಪಾಹ, ಕನಸಿನಲ್ಲಿಯೂ ಮುರಿಯಲಾಗುವುದಿಲ್ಲ. ಆಗ ನನ್ನ ಅಪ್ಪ ಹೇಳಿದ, ಎಲ್ಲರನ್ನ ಕರೆದು ಇದಂಚ ಧನುರುದ್ಯಮ್ಯ ಸಜ್ಜಂ ಯಕ್ಕುರುತೆ ನರಹ. ಯಾರು ಇದನ್ನ ಎತ್ತಿ ಹೆದೆಯೇರಿಸುತ್ತಾರೆ ಅಂದರೆ ಬಿಲ್ಲಿನ ದಾರವನ್ನು ಎಳೆದು ಕಟ್ಟುತ್ತಾರೆ ಬಿಲ್ಲಿಗೆ, ಅವರಿಗೆ ನನ್ನ ಮಗಳನ್ನು ಕೊಡುತ್ತೇನೆ. ಆ ಬಿಲ್ಲನ್ನು ನೋಡಿ ಎಲ್ಲ ಕಡೆಯಿಂದ ಬಂದರು. ಅಶಕ್ತಾಸ್ತಸ್ಯ ತೋಲನೆ, ಹೆದೆ ಏರಿಸೋದಿರಲಿ, ಎತ್ತಲಿಕ್ಕೂ ಆಗಲಿಲ್ಲ. ಸುದೀರ್ಘಸ್ಯತು ಕಾಲಸ್ಯ ರಾಘವೋಯಂ ಮಹಾದ್ಯುತಿ. ಬಹಳ ಕಾಲ ಆದಮೇಲೆ ರಾಮ ಬಂದ ಯಜ್ಞವನ್ನು ನೋಡಲಿಕ್ಕೆ ವಿಶ್ವಾಮಿತ್ರರ ಜೊತೆಗೆ. ಲಕ್ಷ್ಮಣನೂ ಜೊತೆಗಿದ್ದ. ಪ್ರೋವಾಚ ಪಿತರಂ ತತ್ರ ರಾಘವವು ರಾಮ ಲಕ್ಷ್ಮಣವು. ತಂದೆಗೆ ರಾಮ ಲಕ್ಷ್ಮಣರನ್ನ ಪರಿಚಯ ಮಾಡಿಸಿದ. ಬಿಲ್ಲನ್ನು ತೋರಿಸು ಎಂದಾಗ ನನ್ನ ಅಪ್ಪ ಆ ಬಿಲ್ಲನ್ನು ತೋರಿಸಿದ. ಕಣ್ಣು ಮುಚ್ಚಿ ತೆರೆಯುವುದರೊಳಗಡೆ ನಿಮೇಷಾಂತರ ಮಾತ್ರೇಣ ತದಾನಮ್ಯ. ನಿಮೇಷ ಅಂದ್ರೆ ಕಣ್ಣು ರೆಪ್ಪೆ ಮುಟಿಕಿಸಿ ತೆಗೆಯುವಷ್ಟು ಕಾಲ. ಅಂದ್ರೆ ನಿಮಿಷ ಅಥವಾ ನಿಮೇಷ ಅಂದ್ರೆ ಒಂದು ಸೆಕೆಂಡ್ ಅಂತ. 60 ಸೆಕೆಂಡ್ ಒಂದು ನಿಮಿಷ ಅಲ್ಲ. ಅಂದ್ರೆ ಅಕಾರ್ಡಿಂಗ್ ಟು ಎಟಿಮೋಲಜಿ. ಈ ರೀತಿ ಹೇಳಿದಾಗ ಆರಾಮವಾಗಿ ನಿಮೇಷಾಂತರ ಕಣ್ಣು ರೆಪ್ಪೆ ಮಿಟುಕಿಸುವಷ್ಟರಲ್ಲಿ ಬಗ್ಗಿಸಿ ಜಾಮ್ ಸಮಾರೋಪ್ಯ ಝಟಿತಿ, ಬಿಲ್ಲಿನ ನೇಣನ್ನು ಕಟ್ಟಿ ತೇನ ಪೂರಯತಾವೇಗಾತ್, ಕಟ್ಟುವಾಗ ಮಧ್ಯದಲ್ಲಿ ಮುರಿದು ಹೋಯಿತು. ಬಿಲ್ಲು ಮುರಿಬೇಕು ಅಂತ ಇಂಟೆನ್ಷನ್ನೇ ಇರಲಿಲ್ಲ. ಕಟ್ಲಿಕ್ಕೆ ಅಂತ ಹೋದಾಗ ಮುರಿದು ಹೋಯ್ತು ಅಂದ್ರೆ ಬಲ ಎಷ್ಟು. ಹಾಗೆ ಭೀಕರವಾದ ಸದ್ದಾಯಿತು. ಫಸ್ಟ್ ಬ್ರೇಕಿಂಗ್ ನ್ಯೂಸ್. ತಥೋಹಂ ತತ್ರ ರಾಮಾಯ. ಆಮೇಲೆ
ನನ್ನ ಅಪ್ಪ ರಾಮನಿಗೆ ಕೊಡ್ಲಿಕ್ಕೆ ಅಂತ ಹೊರಟ. ದೀಯಮಾನಾಂನತು ತದಾ ಪ್ರತಿಜಗ್ರಾಹ ರಾಘವ ಅವಿಜ್ಞಾಯ ಪಿತುಶ್ಚಂದಂ ಅಯೋಧ್ಯಾಧಿಪತೆ ಪ್ರಭೋ. ರಾಮನನ್ನು ಸ್ವೀಕರಿಸಲಿಕ್ಕೆ ರೆಡಿನೇ ಇಲ್ಲ. ಯಾಕೆ? ನನ್ನ ಅಪ್ಪನಿಗೆ ಇಷ್ಟ ಆಗತ್ತೋ ಇಲ್ವೋ ಅಂತ ತಗೊಳ್ಳಿಲ್ಲ. ತತಶ್ವಶುರಮಾಮಂತ್ರ್ಯ ವೃದ್ಧಂ ದಶರಥನ್ ನೃಪಂ. ಆಮೇಲೆ ದಶರಥನನ್ನು ಕರೆಯಬೇಕಾಯಿತು. ಅವನ ಎದುರುಗಡೆ ನನ್ನ ಅಪ್ಪ ನನ್ನನ್ನು ಅವನಿಗೆ ಕೊಟ್ಟ. ಮಮ ಚೈವಾನುಜ ಸಾಧ್ವಿ ಊರ್ಮಿಳಾ ಶುಭದರ್ಶನ. ಆಮೇಲೆ ಊರ್ಮಿಳೆಯನ್ನ ಲಕ್ಷ್ಮಣನಿಗೆ ಕೊಟ್ಟದ್ದು. ಏವಂ ದತ್ತಾಸ್ಮಿ ರಾಮಾಯ. ಇದು ರಾಮ ನನ್ನನ್ನು ಸ್ವಯಂವರದಲ್ಲಿ ಪರಿಗ್ರಹಿಸಿದ್ದು. ಅನುರಕ್ತಾಸ್ಮಿ ಧರ್ಮೇಣ ಪತಿಂ ವೀರ್ಯವತಾಂ ವರಂ. ಹೀಗೆ ಅನುರಕ್ತಳಾಗಿದ್ದೇನೆ ಅನ್ನುವಲ್ಲಿಗೆ 118ನೇ ಅಧ್ಯಾಯ. ಇನ್ನು ಒಂದು ಸರ್ಗ ಮಾಡಿದರೆ ಅಯೋಧ್ಯಾಕಾಂಡ ಮುಗಿಯುತ್ತೆ. ಆದ್ದರಿಂದ ಸ್ವಲ್ಪ ಜಾಸ್ತಿ ತಗೊಳ್ತಾ ಇದ್ದೇನೆ. ಒಂದು 3-4, ಒಂದು 8-5 ಆಗಬಹುದು. ಅನಸೂಯಾತು ಧರ್ಮಜ್ಞ. ಅನಸೂಯೆ ಈ ಕಥೆಯನ್ನು ಕೇಳಿದಳು. ಪರಿಯಶ್ವಜ ತಬಾಹುಭ್ಯಾಂ. ಗಟ್ಟಿಯಾಗಿ ಅಪ್ಪಿ ನೆತ್ತಿಯಲ್ಲಿ ಮೂಸಿದಳಂತೆ. ವ್ಯಕ್ತಾಕ್ಷರ ಪದಂ ಚಿತ್ರಂ ಭಾಷಿತಂ ಮಧುರಂ ತ್ವಯ ಯಥಾ ಸ್ವಯಂವರಂ ವೃತ್ತಂ ತತ್ಸರ್ವಂಚ ಶ್ರುತಂ ಮಯ. ಸ್ಫುಟವಾಗಿ ನುಡಿದೆ ಮಗಳೇ, ವ್ಯಕ್ತಾಕ್ಷರಮಿದಂ ಚಿತ್ರಂ ಭಾಷಿತಂ ಮಧುರಂ. ಇಂಪಾಗಿ ನುಡಿದೆ, ಅರ್ಥದಿಂದಲೂ ಕೊರಳ ದನಿಯಿಂದಲೂ ಮಧುರ. ಸ್ವಯಂವರ ಹೇಗೆ ನಡೆಯಿತೋ ಹಾಗೆ ಹೇಳಿದೆ. ಯಥಾ ಸ್ವಯಂವರಂ ವೃತ್ತಂ ತತ್ಸರ್ವಂ ಚ ಶ್ರುತಂ. ರಮೇಯಂ ಕಥಯಾತೇತು ದೃಢಂ ಮಧುರ ಭಾಷಿಣಿ. ನಿನ್ನ ಕಥೆ ಕೇಳಿ ಸಂತೋಷ ಆಯಿತು. ಯಾಕೆಂದ್ರೆ ಈ ಕಥೆಯಲ್ಲಿ ಏನಿಲ್ಲ, ಮನೋಭಾವ, ಸುಂದರವಾದ ಮನೋಭಾವದ ಚಿತ್ರಣ ಇಲ್ಲವೇ? ಕನ್ಯಾಪಿತೃವಿನ ಸಹಜವಾದ ಒಂದು ಆತಂಕ, ತಳ್ಳಂಕಗಳಿಲ್ಲವೇ? ಭೂಮಿಯಿಂದ ಎದ್ದು ಬಂದದ್ದು ಅನ್ನುವ ರೋಚಕತೆ ಇಲ್ಲವೇ? ಮಗು ಅಂತ ಹೇಳಿ ತೆಗೆದುಕೊಂಡ ವಾತ್ಸಲ್ಯ ಇಲ್ಲವೇ? ಏನಿಲ್ಲ. ಆ ರಾಮನ ದಾಕ್ಷಿಣ್ಯ, ನಿನ್ನ ಆ ಒಳ್ಳೆಯ ನಡೆ, ನಿನ್ನ ನಡೆಯ ಔಚಿತ್ಯ, ರಾಮನ ನಡೆಯ ಔಚಿತ್ಯ ಏನಿಲ್ಲ ಈ ಕಥೆಯಲ್ಲಿ. ವೀರ್ಯ ಇಲ್ಲವೇ? ಎಲ್ಲ ರಸಗಳೂ ಇವೆ. ಬಹಳ ಸಂತೋಷ ಆಯಿತು. ದಿವಸಂ ಪರಿಕೀರ್ಣಾನಾಂ ಆಹಾರಾರ್ಥಂ ಪತತ್ರಿಣಾಂ. ನೋಡು, ರವಿ ಅಸ್ತಗತಃ. ರವಿ ಮುಳುಗ್ತಾ ಇದ್ದಾನೆ, ಸೂರ್ಯ ಮುಳುಗ್ತಾ ಇದ್ದಾನೆ. ದಿವಸಂ ಪರಿಕೀರ್ಣಾನಾಂ. ಆಹಾರಕ್ಕಾಗಿ ಎಲ್ಲೋ ದೂರ ಹೋದ ಹಕ್ಕಿಗಳು ನೋಡು ಗೂಡಿಗೆ ಹೋಗ್ತಾ ಇವೆ. ಏತೇ ಚಾಪ್ಯಭಿಷೇಕಾರ್ದ್ರಾಹ ಮುನಯ ಕಲಶೋದ್ಯತಾಹ. ಸಂಧ್ಯೆಗಾಗಿ ಇನ್ನೇನು ಕಾಯ್ತಾ ಇದ್ದಾರೆ. ಈ ರಾತ್ರಿಯಲ್ಲಿಯೂ 3ನೆಯ ಸ್ನಾನ ಮುಗಿಸಿ ಋಷಿಗಳು ತಪಸ್ಸು ಮಾಡ್ತಾ ಇದ್ದಾರೆ. ಅಗ್ನಿಹೋತ್ರ ಚೆನ್ನಾಗಿ ಆಗ್ತಾ ಇದೆ. ಕಪೋ ತಾಂಗಾರುಣೋ ಧೂಮಃ ದೃಶ್ಯತೆ ಪವನೋದ್ಧತಃ. ಈ ಸಂಜೆ ಆಗ್ತಾ ಇದೆ. ಈ ಮುಸ್ಸಂಜೆಯಲ್ಲಿ ಕಪೋ ತಾಂಗಾರುಣೋ ಧೂಮಃ, ಪಾರಿವಾಳದಂತೆ ಬೂದು ಬಣ್ಣದ ಹೊಗೆ ಹೋಗ್ತಾ ಇದೆ. ನೋಡ್ತಾ ಇದೆಯಾ? ಅಲ್ಪ ಪರ್ಣಾಹಿ ತರವಃ ಘನೀಭೂತ ಸಮಂತತಃ. ನೋಡು, ಎಲೆ ಅಲುಗಾಡ್ತಾ ಇರೋದು ಸ್ವಲ್ಪವೇ ಕಾಣ್ತಾ ಇದೆ. ಮರದ ಹೆಚ್ಚಿನ ಭಾಗ ಕಾಣ್ತಾ ಇಲ್ಲ, ಕತ್ತಲಲ್ಲಿ ಕರಗಿ ಹೋಗಿದೆ. ವಿಪ್ರಕೃಷ್ಟೇಂದ್ರಿಯೇ ದೇಶೇ ನ ಪ್ರಕಾಶಂತಿ ವೈದಿಶಃ. ದೂರದಲ್ಲಿ ದಿಕ್ಕುಗಳು ಗೊತ್ತಾಗುತ್ತಿಲ್ಲ. ರಜನೀಚರ ಸತ್ವಾನಿ. ನೋಡಿ, ಆ ಕಾಡಿನ ದಟ್ಟವಾದ ಕತ್ತಲೆಯನ್ನು ಅನುಭವಿಸಿ ನಾವಿವತ್ತು ಕೇಳಬೇಕಷ್ಟೇ, ನೋಡ್ಲಿಕ್ಕಾಗಲ್ಲ. ರಜನೀಚರ ಸತ್ವಾನಿ ಪ್ರಚರಂತಿ ಸಮಂತತಃ.
ಗೂಬೆ ಮೊದಲಾದ ರಾತ್ರಿ ಓಡಾಡುವ ಪ್ರಾಣಿಗಳು, ಆಮೇಲೆ ಕ್ರಿಕೆಟ್ ಮೊದಲಾದವುಗಳು ಕಿರೋ ಚಿರೋ ಎಂತ ಇವೆ. ತಪೋವನ ಮೃಗಾಹ್ಯೇತೆ ವೇದಿ ತೀರ್ಥೇಶು ಶೇರತೆ. ಆ ತಪೋವನದಲ್ಲಿ ಇರುವ ಮೃಗಗಳು ಕುಂಡದ ಹತ್ತಿರ ಬೆಚ್ಚಗೆ ಮಲಗುತ್ತಿವೆ. ಜಿಂಕೆ ಮೊದಲಾದವುಗಳು. ಸಂಪ್ರವೃತ್ತ ನಿಶಾಸೀತೆ ನಕ್ಷತ್ರ ಸಮಲಂಕೃತ. ಅರಿಲುಗಳಿಂದ ಕೂಡಿರುವ ಇರುಳು ಇದು. ಅರಿಲು ಅಂದರೆ ನಕ್ಷತ್ರ. ಜ್ಯೋತ್ಸ್ನಾ ಪ್ರಾವರಣಶ್ಚಂದ್ರ ದೃಶ್ಯತೆ ಭ್ಯುದಿತೊಂಬರೆ. ಬೆಳದಿಂಗಳಿನ ಚಂದ್ರ ಎತ್ತರದಲ್ಲಿ ಇದ್ದಾನೆ. ಗಮ್ಯತಾಂ ಅನುಜಾನಾಮಿ ರಾಮಸ್ಯಾನುಚರೀ ಭವ. ಹೋಗು, ರಾಮನ ಜೊತೆಗಿರು. ನೀನು ಇಂಪಾಗಿ ನುಡಿದದ್ದರಿಂದ ನನಗೆ ಬಹಳ ಸಂತೋಷ ಆಯಿತು. ಅಲಂಚ ಕುರುತಾವತ್ವಂ ಪ್ರತ್ಯಕ್ಷಂ ಮಮ ಮೈಥಿಲಿ. ನಿನ್ನನ್ನು ಅಲಂಕರಿಸಿಕೋ, ದಿವ್ಯಾಲಂಕಾರಗಳನ್ನು ತೊಟ್ಟು ನಿನ್ನನ್ನು ಅಲಂಕರಿಸಿಕೋ. ಈ ರೀತಿಯಾಗಿ ಹೇಳ್ತಾ ಇದ್ದಾಗ ರಾಮನು ಅಲ್ಲಿ ಪಕ್ಕದಲ್ಲಿ ನಿಂತಿದ್ದವ. ಈ ಅನಸೂಯೆಯ ಪ್ರೀತಿಗೆ ಪಾತ್ರಳಾದಳು ಸೀತೆ ಅಂತಲೇ ಖುಷಿಯಾಯಿತಂತೆ. ಸೀತೆ ಹೋಗಿ ರಾಮನಿಗೆ ತನ್ನ ಆಭರಣ, ಬಟ್ಟೆ ಮೊದಲಾದವುಗಳನ್ನು ತೋರಿಸಿದಳು. ಆಮೇಲೆ ತತಸ್ಸ ಶರ್ವರೀಂ ಪ್ರೀತಃ ಪುಣ್ಯಾಂ ಶಶಿನಿಭಾನನಾಂ ಅರ್ಚಿತಸ್ತಾಪಸೈ ಸರ್ವೈಃ ಉವಾತ ರಘುನಂದನಃ. ಆ ರಾತ್ರಿ ಕಳೆದ ಮೇಲೆ, ಆ ರಾತ್ರಿ ಇಡೀ ತಪಸ್ವಿಗಳ ಜೊತೆಗೆ ಮಾತನಾಡುತ್ತಾ ಅಲ್ಲಿಯೇ ಕಾಲ ಕಳೆದ. ಆ ರಾತ್ರಿ ಆಯಿತು. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಅಭಿಷೇಕವನ್ನು, ಅಗ್ನಿಹೋತ್ರವನ್ನು ಮಾಡಿ ಅವರಿಬ್ಬರು ಹೊರಡಲು ಅನುಮತಿ ಕೇಳಿದರು. ತಾವು ಚುಸ್ತೆ ವನಚರಾಹ ತಾಪಸಾ ಧರ್ಮಚಾರಿಣಃ ವನಸ್ಯ ತಸ್ಯ ಸಂಚಾರಂ ರಾಕ್ಷಸೈ ಸಮಭಿಪ್ಲುತಂ. ಆಗ ಅತ್ರಿ ಮತ್ತೆ ಅನಸೂಯೆ ಇಬ್ಬರೂ ನುಡಿದರಂತೆ, ನೋಡು ರಾಮ, ಕಾಡು ಈಗ ಭೀಕರವಾಗಿದೆ. ನೀನಂದುಕೊಂಡಂತೆ ಇಲ್ಲ. ಅವತ್ತು ದಾನವರು, ಅದರಿಂದಾಗಿ ನೀನಂದುಕೊಂಡಂತೆ ಇಲ್ಲ. ರಕ್ಷಾಂಸಿ ಪುರುಷಾದಾನಿ ನಾನಾ ರೂಪಾಣಿ ರಾಘವ. ಮನುಷ್ಯರನ್ನ ಕೊಂದು ತಿನ್ನುವ ರಕ್ಕಸರೇ ಸುತ್ತಲಿದ್ದಾರೆ. ವಸಂತ್ಯಸ್ಮಿನ್ ಮಹಾರಣ್ಯೇ ವ್ಯಾಲಾಶ್ಚ ರುಧಿರಾಚನಾ. ಇನ್ನು ಪ್ರಾಣಿಗಳು ಇವೆ. ವ್ಯಾಲ ಅಂದ್ರೆ ಕ್ರೂರ ಪ್ರಾಣಿಗಳು. ಕ್ರೂರ ಪ್ರಾಣಿಗಳಿವೆ. ನಾಯಕನನ್ನ ಅನಿಮಲ್ ಅಂತಾರೆ. ಏನ್ ಸಾಯೋದ್ರಿ. ಉಚ್ಛಿಷ್ಟಂಚ ಎರಡು ಕೂಡ. ವ್ಯಾಲ ವ್ಯಾಳ ಎರಡು ಇದೆ. ಉಚ್ಛಿಷ್ಟಂ ವಾ ಪ್ರಮತ್ತಂ ವಾ ತಾಪಸಂ ಬ್ರಹ್ಮಚಾರಿಣಂ ಅದಂತ್ಯಸ್ಮಿನ್ ಮಹಾರಣ್ಯೇ ತಾನ್ನಿವಾರಯ ರಾಘವ. ಇನ್ನು ಯಾರನ್ನ ಕೊಲ್ತಾರೆ? ಉಚ್ಛಿಷ್ಟಂ, ಶುಚಿ ಇರದ, ಮೈ ಮರೆತ ತಪಸ್ವಿಗಳನ್ನು ತಿಂದು ಬಿಡ್ತಾರೆ. ಉಚ್ಛಿಷ್ಟರು ಅಂದ್ರೆ ಅಶುಚಿಯಾದವರು. ಪ್ರಮತ್ತರು ಅಂತಂದ್ರೆ ತಪಸ್ಸನ್ನ ಬಿಟ್ಟವರು. ತಪಸ್ವಿಗಳಾಗ್ಲಿಕ್ಕೆ ಬಂದಿರ್ತಾರೆ, ಯಾವುದ್ಯಾವುದೋ ಕಾರಣದಿಂದ ಎಲ್ಲೆಲ್ಲೋ ತಿರುಗಿ ಡೈವರ್ಟ್ ಆಗೋಗಿರ್ತಾರೆ. ಅವ್ರನ್ನೆಲ್ಲ ತಿಂದು ಬಿಡ್ತಾರೆ ಇವರು. ನೋಡಿ, ಏಷ ಪಂಥ ಮಹರ್ಷೀಣಾಂ ಫಲಾನ್ಯಾಹರತಾಂ ವನೆ ಅನೇನತು ವನಂ ದುರ್ಗಂ ಗಂತುಂ ರಾಘವತೆ ಕ್ಷಮಂ. ನೋಡು, ಈ ದಾರಿ ಇದೆಯಲ್ಲ, ಇದು ಹಣ್ಣನ್ನು ತರಲಿಕ್ಕೆ ಮುನಿಗಳು ಹೋಗುವ ಜಾಗ. ಇದರಿಂದ ಇದೇ ದಾರಿಯಲ್ಲಿ ನೀನು ಹೋದರೆ ಕಾಡಿನ ಬೇರೆ ಕಡೆಗೆ ನೀನು ತಲುಪುತ್ತೀಯಾ. ಇತೀರಿತ ಪ್ರಾಂಜಲಿಭಿಸ್ತಪಸ್ವಿಭಿಃ ದ್ವಿಜೈಕೃತ ಸ್ವಶ್ಚಯನ ಪರಂತಪಃ ವನಂ ಸಭಾರ್ಯ ಪ್ರವಿವೇಶ ರಾಘವಃ ಸಲಕ್ಷ್ಮಣ ಸೂರ್ಯ ಇವಾಭ್ರಮಂಡಲಂ. ಈ ರೀತಿ ಹೇಳಿದಾಗ ಆಯಿತು ಹೊರಡುತ್ತೇನೆ ಎಂದ. ಅವರು ಚೆನ್ನಾಗಿ ಆಶೀರ್ವಾದ ಮಾಡಿದರು. ಅವರ ಆಶೀರ್ವಾದವನ್ನು ಪಡೆದು ಶ್ರೀರಾಮ ಈ ಬೆಳಗ್ಗೆಯ ಸುಮಾರು ಒಂದು 10 ಗಂಟೆಯ ಸಂದರ್ಭದಲ್ಲಿ
ಅಲ್ಲಿಂದ ತೆರಳಿದ ಅನ್ನುವಲ್ಲಿಗೆ 119ನೆಯ ಸರ್ಗ ಸರಿಯಾಗಿ ಅಯೋಧ್ಯಾಕಾಂಡವೂ ಮುಗಿಯಿತು. ಇವತ್ತು ಅಯೋಧ್ಯಾಕಾಂಡ ಮಂಗಳ. ಈ ಮಂಗಳ ಮುಂದೆ ಅರಣ್ಯಕಾಂಡದ ಹಿನ್ನೆಲೆಯಲ್ಲಿ ಬಿಚ್ಚಿಕೊಳ್ಳುತ್ತೆ. ಮತ್ತೆ ಅದನ್ನು ನಾವು ಮುಂದಿನ 9ನೇ ತಾರೀಕು ಅಂದರೆ ಮುಂದಿನ ಶನಿವಾರ ಭಾನುವಾರ ಅರಣ್ಯಕಾಂಡವನ್ನು ನೋಡೋಣ. ಅಲ್ಲಿಯ ತನಕ ಹೇಳಲಿಕ್ಕೆ ಕಷ್ಟ ಆಗತ್ತೆ, ದುಃಖ ಆಗತ್ತೆ, ಮಹಾಭಾರತ ಇಲ್ಲ ಅಂತ. ಮಹಾಭಾರತದ ಚಿಂತನೆ ಇಲ್ಲ. ಯಾಕೆಂದರೆ ರಾಗಿಗುಡ್ಡದಲ್ಲಿ ನಾಳೆಯಿಂದ ಶುಕ್ರವಾರದವರೆಗೆ ಅಂದರೆ 4ನೇ ತಾರೀಕಿನಿಂದ ಸೋಮವಾರದಿಂದ ಶುಕ್ರವಾರದವರೆಗೆ ರಾಗಿಗುಡ್ಡದಲ್ಲಿ ಉಪನಿಷತ್ ಸಾರ ಅನ್ನುವ ಚಿಂತನೆ. ಅಲ್ಲಿ ಲೈವಿನ ವ್ಯವಸ್ಥೆ ಇದೆಯೋ ಇಲ್ವೋ ಗೊತ್ತಿಲ್ಲ. ನನ್ನ ತಗೊಂಡು ಇಟ್ಕೊಳ್ಳಿಕ್ಕೆ ನನಗಷ್ಟೇನು ಇಷ್ಟ ಆಗೋಲ್ಲ. ಆದರೂ ಇಟ್ಕೊಳ್ಳುವ ಅವಕಾಶ ಇದ್ದರೆ ನಾನಲ್ಲಿ ಇಟ್ಕೊಳ್ತೇನೆ. ಯಾಕೆಂದರೆ ಉಪನಿಷತ್ತಿನ ಪರಿಚಯ ಆಗತ್ತೆ ಅನ್ನುವ ದೃಷ್ಟಿಯಿಂದ ಒಂದು ಸಾಮಾನ್ಯ ಸ್ಥೂಲ ಪರಿಚಯ ಆಗತ್ತೆ ಅಂತ ಅಂದುಕೊಂಡಿದ್ದೇನೆ. ಅಲ್ಲಿ ಅವಕಾಶ ಇದ್ದರೆ ಇಟ್ಕೊಳ್ತೇನೆ, ಇಲ್ಲ ಅಂದರೆ ಇಲ್ಲ. ನಾಳೆ ಅಂತೂ ಇರಲ್ಲ, ಯಾಕೆಂದ್ರೆ ನಾನು ಏನೂ ತೊಗೊಂಡು ಹೋಗಲ್ಲ. ಅಲ್ಲಿ ನೋಡಿಕೊಂಡು ಏನು ಲೈವ್ ಇದ್ದರೆ ನಿಮಗೆ ಹೇಳ್ತೇನೆ. ಇಲ್ಲಿಗೆ ವ್ಯಾಸವಾಣಿ ಫೇಸ್ಬುಕ್ಕಿನಲ್ಲೇ ಹಾಕಲಾಗ್ತದೆ ನೋಡಿ. ಕೃಷ್ಣಾರ್ಪಣಮಸ್ತು.